ಕೌತೂಹಲಿ ಎನ್ನುವಂಥ ಮಾತನ್ನು ಕೂಡ ಇಲ್ಲಿ ಸ್ತೋತ್ರ ಮಾಡುವಂಥವರಾಗ್ತಾ ಇದ್ದಾರೆ. 2 ಕಣ್ಣುಗಳು ಸಾಲುವುದಿಲ್ಲ ಆ ತಾಯಿಯ ದರ್ಶನವನ್ನು ಮಾಡಿಕೊಳ್ಳಿಕ್ಕೆ. ಬಂಗಾರದ ಕಂಠಸೂತ್ರ, ಪದ್ಮಗಳು, ಅಭಯ ವರಮುದ್ರಿಕೆಗಳನ್ನು ನೋಡ್ತಾ ಇದ್ದಾಗ ಆ ಎಲ್ಲ ಮಹಿಳಾಮಣಿಯರು ಕೂಡ ತಾವು ಸ್ತೋತ್ರ ಮಾಡ್ತಾ ಇದ್ದಾರೆ. ಸ್ತೋತ್ರ ಮಾಡ್ತಾ ಮಾಡ್ತಾ ಆ ತಾಯಿಯನ್ನು ನೋಡುವಂಥವರಾಗ್ತಾ ಇದ್ದಾರೆ. ಭವ್ಯವಾಗಿರುವಂತಹ ಕೃಷ್ಣನನ್ನು ಸರಿತೂಗಿಸುವಂತಹ, ಕೃಷ್ಣನ ಭಕ್ತಿಗೆ ಯಾವ ರೀತಿಯಾಗಿ ಗೋಪಿಕೆಯರೆಲ್ಲರೂ ಕೂಡ ಕೋಲಾಟವನ್ನು ಮಾಡಿದರೋ ಅಂತಹ ರೀತಿಯಲ್ಲಿ ಕೋಲಾಟವನ್ನು ಕೂಡ ಅನೇಕ ಬಾಲಕಿಯರು ಮಾಡುವಂಥವರಾಗ್ತಾ ಇದ್ದಾರೆ. ಕರ್ಪೂರದಾರತಿಯೇ ಚೆನ್ನ ಅಂಥೇಳಿ ಒಂದು ಕೀರ್ತನೆಯಲ್ಲಿ ದೇವರನ್ನು ಕೇಳುವಾಗ ಬರುತ್ತದೆ. ಮುಗ್ಧ ಮನಸ್ಸಿನ ಆ ಮಗುವು ಕೂಡ ಹಿರಿಯರು ಏನು ಮಾರ್ಗದರ್ಶನ ಮಾಡ್ತಾರೋ ಆ ಮಾರ್ಗದರ್ಶನದಂತೆ ತಾನು ಆ ದೇವಿಯನ್ನು ನಮಸ್ಕಾರ ಮಾಡ್ತಾ, ಮಾಡಿದ ಆರತಿಯನ್ನು ಸ್ವೀಕಾರ ಮಾಡ್ತಾ, ತನ್ನ ಚಿಕ್ಕ ಹೃದಯದ ಅಳಿಲಿನ ಭಕ್ತಿಯ ಪ್ರದರ್ಶನದಂತೆ ತಾನೂ ಭಕ್ತಿ ಪ್ರದರ್ಶನ ಮಾಡುವಂತಹದ್ದಾಗ್ತಾ ಇದೆ. 2 ಕುಂಭಸ್ಥಳಗಳು. ಆ ಕುಂಭಸ್ಥಳಗಳ ಮೇಲೆ ಗಂಭೀರದಿಂದ ಬರುವಂತಹ ಆ ಲಕ್ಷ್ಮೀದೇವಿ, ಆಕೆಯನ್ನು ಎಷ್ಟು ಬಗೆಯಿಂದ ನೋಡಿದರೂ ಕೂಡ ತೃಪ್ತಿ ಅಂತನ್ನೋದು ಮನಸ್ಸಿಗೆ ಆಗೋದೇ ಇಲ್ಲ. ಅದಕ್ಕೆ ಲಕ್ಷ್ಮಿಯನ್ನು ಸ್ತೋತ್ರ ಮಾಡುವಾಗ ಪಾಹಿ ಪದ್ಮಪ್ರಿಯೇ ದೇವಿ, ಪಾಹಿ ಪದ್ಮಿನಿ ಸರ್ವದಾ, ಪಾಹಿ ಪದ್ಮಾಲಯೇ ಲಕ್ಷ್ಮಿ, ಪಾಹಿ ಪಾಹಿ ವರಪ್ರದೇ. ರಕ್ಷಣೆ ಮಾಡು ತಾಯಿ, ನೀನು ಪದ್ಮಗಳಿಗೆ ಅತ್ಯಂತ ಪ್ರಿಯಳಾಗಿದ್ದಿ, ಪದ್ಮಾಲಯಳಾಗಿದ್ದಿ. ಲಕ್ಷ್ಮೀರ್ ಮೋಕ್ಷಲಕ್ಷ್ಮೀಶ್ಚ, ಶ್ರೀಲಕ್ಷ್ಮೀ ಮೋಕ್ಷಲಕ್ಷ್ಮೀಶ್ಚ, ಜಯಲಕ್ಷ್ಮೀ ಸರಸ್ವತಿ ಇತ್ಯಾದ್ಯನೇಕ ರೂಪೈರ್ಮಾಂ ಪಾಹಿ ಪಾಹಿ ವರಪ್ರದೆ. ಶ್ರೀಲಕ್ಷ್ಮಿಯಾಗಿದ್ದಿ, ಮೋಕ್ಷಲಕ್ಷ್ಮಿಯಾಗಿದ್ದಿ, ಶ್ರೀಲಕ್ಷ್ಮೀ ಮೋಕ್ಷಲಕ್ಷ್ಮಿಯಾಗಿ ಜಯಲಕ್ಷ್ಮೀ ಸರಸ್ವತಿಯಾಗಿದ್ದಿ ಎನ್ನುವಂತಹ ಸ್ತೋತ್ರ ಹೇಳಿದ ಕೂಡಲೇ ಇದು ಸತ್ಯ ಎನ್ನುವಂತಹ ರೀತಿಯಲ್ಲಿ ಕರ್ಪೂರದ ಆರತಿಯನ್ನೂ ಬೆಳಗುತ್ತಾ ಇದ್ದಾರೆ ಅರ್ಚಕರು. ಶ್ರೀರೂಪಿಣಿ ನಮಸ್ತುಭ್ಯಂ, ಭೂರೂಪಿಣಿ ಸುರೇಶ್ವರಿ ದುರ್ಗಾರೂಪಿಣಿ ಮಾಂ ನಿತ್ಯಂ ಪಾಹಿ ಪಾಹಿ ವರಪ್ರದೇ. ಭೂದೇವಿಯೇ ಬಾರೆ ನಮ್ಮನೆ
वारिधि वसनमिते पुष्पिते सरोवार कञ्चुक शोभिते वारिधि वसनमिते पुष्पिते सरोवार कञ्चुक शोभिते भूरुह मंगल सारसुतान्विते भूरुह मंगल सारसुतान्विते वीरुधवल्लि कुमारगणान्विते वीरुधवल्लि कुमारगणान्विते बारे 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 ನಮ್ಮನೆಯೊಳಗೆ ಭೂದೇವಿಯೇ ಬಾರೆ ನಮ್ಮನೆಯೊಳಗೆ काशी बदरी प्रयाग कुरुक्षेत्र भूसुराश्रम सौभगा काशी बदरी प्रयाग कुरुक्षेत्र भूसुराश्रम सौभगा ये सोनदिनद भूषित वनभाग ये सोनदिनद भूषित वनभाग सुसुव सुमन्दहास भूषित मोग सुसुव सुमन्दहास भूषित मोग बारे 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 ನಮ್ಮನೆಯೊಳಗೆ ಭೂದೇವಿಯೇ ಬಾರೆ ನಮ್ಮನೆಯೊಳಗೆ ಇಂದಿರೇಶನ ಪ್ರಿಯಳೇ ಧರಾಧರನಿಂದ ಸಂಶೋಭಿಪಳೆ ಇಂದಿರೇಶನ ಪ್ರಿಯಳೇ ಧರಾಧರನಿಂದ ಸಂಶೋಭಿಪಳೆ ಸುಂದರ ಕುಂಡಲ ತಂದು ಕೊಡುತ್ತಯದು ನಂದನೆದುರೆ ಪೌತ್ರ ನಿಂಶೋಭಿಪೆ ಸುಂದರ ಕುಂಡಲ ತಂದು ಕೊಡುತ್ತಯದು ನಂದನೆದುರೆ ಪೌತ್ರ ನಿಂಶೋಭಿಪೆ ಬಾರೆ 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 ನಮ್ಮನೆಯೊಳಗೆ ಭೂದೇವಿಯೇ ಬಾರೆ ನಮ್ಮನೆಯೊಳಗೆ ಭೂದೇವಿಯೇ ಬಾರೆ ನಮ್ಮನೆಯೊಳಗೆ ಭೂದೇವಿಯೇ ಬಾರೆ ನಮ್ಮನೆಯೊಳಗೆ ಬಾರೆ ನಮ್ಮನೆಯೊಳು ಭಾಗ್ಯವಂತಿ ತವ ಬಾರೆ ನಮ್ಮನೆಯೊಳು ಭಾಗ್ಯವಂತಿ ತವ ಬಾಗಿನ ಮೀಸುವೆನು ಭೋಗಿ ಶಯನ ಪ್ರಿಯೆ ಬಾಗಿನ ಮೀಸುವೆನು ಭೋಗಿ ಶಯನ ಪ್ರಿಯೆ ಬಾರೆ 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 ನಮ್ಮನೆಯೊಳಗೆ ಭೂದೇವಿಯೇ ಬಾರೆ ನಮ್ಮನೆಯೊಳಗೆ ಬಾರೆ ನಮ್ಮನೆಯೊಳಗೆ ಬಾರೆ ನಮ್ಮನೆಯೊಳಗೆ ಮುದ್ದಾಗಿ ಕಾಣುತ್ತಿರುವ ನಮ್ಮ ಮಹಾಲಕ್ಷ್ಮಿಗೆ ಭಕ್ತರ ವತಿಯಿಂದ ಹಲವು ಹೂಗಳ ಅರ್ಪಣೆ ಸುಗಂಧವಾದ ಸುಗಂಧರಾಜ ರಂಗುರಂಗಿನ ಕದಂಬ ಹೀಗೆ ತಮ್ಮ ಮನಸ್ಸಿಗೆ ಇಚ್ಛಿಸಿದ್ದನ್ನು ಆಕೆಗೆ ಎಲ್ಲರೂ ತಂದು ಕೊಡುತ್ತಾರೆ. ಎಲ್ಲ ಅವಳ ಆಶೀರ್ವಾದ, ಅವಳು ಕೊಟ್ಟಿದ್ದೇ. ಆದರೆ ಅವಳಿಗೆ ಅರ್ಪಿಸುವುದರಲ್ಲಿ ನಮಗೆ ಎಷ್ಟೋ ಆನಂದ. ಆರ್ದ್ರಾಂ ಯಕ್ಕರಣೀಂ ಯಷ್ಟೀಂ ಸುವರ್ಣಾಂ ಹೇಮಮಾಲಿನೀಂ
ಸೂರ್ಯಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋಮ ಆವಹ ಎನ್ನುತ್ತದೆ ಶ್ರೀ ಸೂಕ್ತ ಶ್ಲೋಕ. ಎಲೆ ಅಗ್ನಿದೇವನೇ, ನೀನು ಸುಗಂಧ ಹೊರಸೂಸುವವಳು, ದಯಾಳುವಾದ ಹೃದಯ ಉಳ್ಳವಳು ಆದ ಲಕ್ಷ್ಮೀ ದೇವಿಯನ್ನು ಪ್ರಾರ್ಥಿಸು. ನ್ಯಾಯ ಮತ್ತು ನಿಯಮ ಸ್ವರೂಪಳಾದ ಲಕ್ಷ್ಮಿಯನ್ನು, ದುಷ್ಟ ನಿಗ್ರಹ ಸ್ವರೂಪಿಯನ್ನು, ದಂಡ ರೂಪಿಣಿಯನ್ನು, ಆಶ್ರಿತರ ಕಾರ್ಯಗಳಿಗೆ ಸಹಾಯಕಳು ಮತ್ತು ಚಿನ್ನದಂತೆ ಹೊಳೆಯುವ ಬಣ್ಣದವಳೂ ಆದ ಚಿನ್ನದ ಮಾಲೆಗಳಿಂದ ಅಲಂಕೃತಳಾದ ಸೂರ್ಯನಂತೆ ಪ್ರಕಾಶಮಾನಳೂ ಆದ ಲಕ್ಷ್ಮೀದೇವಿಯನ್ನು ನನ್ನ ಮನೆಗೆ ಆಗಮಿಸುವಂತೆ ನನ್ನ ಪರವಾಗಿ ಪ್ರಾರ್ಥಿಸು ಎಂದು ಅಗ್ನಿದೇವನಲ್ಲಿ ನಾವು ಭಕ್ತರಾಗಿ ಶ್ರೀ ಸೂಕ್ತದ ಮೂಲಕ ಬೇಡಿಕೊಳ್ಳುತ್ತೇವೆ. ಈ ಒಂದು ಶ್ಲೋಕವು ನಮ್ಮ ತಾಯಿಯ ಇಂದಿನ ಅಲಂಕಾರವನ್ನು ಪರಿಪೂರ್ಣವಾಗಿ ಬಿಂಬಿಸುತ್ತದೆ. ಈಗ ನಾವು ಮತ್ತೆ ನೋಡುತ್ತಿರುವುದು ಗ್ರಾಮೀಣ ಭಕ್ತರ ಒಂದು ಅರ್ಪಣೆ. ಎಲ್ಲ ರೀತಿಯ ಕಲೆಗಳಿಗೆ ಇಲ್ಲಿ ಅವಕಾಶವಿದೆ. ಈ ಕಲೆಗಳು ಈಗ ಹೆಚ್ಚು ಜನರ ಬಳಿ ಇಲ್ಲ. ನಾವು ಸಣ್ಣವರಾಗಿದ್ದಾಗ ಹಳ್ಳಿಯಲ್ಲಿ ಸಿಗುತ್ತಿದ್ದು. ನೋಡಿ, ಸುಂದರವಾದ ಆಭರಣಗಳು. ನಾವು ತಾಯಿಯನ್ನು ಅಲಂಕರಿಸಿದ್ದೇವೆ ಎಂದು ಹೆಮ್ಮೆ ಪಡುತ್ತಿವೆ. ನವರತ್ನಗಳು, ಚಿನ್ನ, ಬೆಳ್ಳಿ, ಎಲ್ಲ ತರನಾದ ಹೂಗಳು ಎಲ್ಲವೂ ಇಲ್ಲಿ ತಾಯಿಯ ಬಳಿಯಲ್ಲಿ. ನಾವು ಅವಳನ್ನು ಈ ಸುಂದರ ರೂಪದಲ್ಲಿ ನೋಡುತ್ತಾ, ಕಣ್ಣಲ್ಲಿ ತುಂಬಿಕೊಳ್ಳುತ್ತಾ, ಮನದಲ್ಲಿ ಧ್ಯಾನಿಸುತ್ತಾ ಕೆಲವೇ ಕ್ಷಣಗಳು ಕಳೆದರೆ ಸಾಕು. ಎಂತಹ ದೊಡ್ಡ ಭಾರ ಇದ್ದರೂ ಸಹ ಇಳಿದು ಬಿಡುತ್ತದೆ. ಗೌರಿ ಮುಖದೊಂದಿಗೆ ಮಹಾಲಕ್ಷ್ಮೀ ರೂಪ ಇಲ್ಲಿ. ನಮ್ಮ ಪದ್ಮಾವತಿ ಪದ್ಮದಲ್ಲಿ ಜನಿಸಿದವಳು. ಇದೇ ಪದ್ಮ ಸರಸ್ಸಿನಲ್ಲಿ ಅಂದವಾದ ಒಂದು ತಾವರೆಯಲ್ಲಿ ಸೂರ್ಯ ಕಿರಣಗಳು ಬಿದ್ದಾಗ ಸಿಕ್ಕವಳು ಪದ್ಮಾವತಿ. ಈ ಪದ್ಮಾವತಿಗೆ ಇಲ್ಲಿ ಹತ್ತಿರದ ಗ್ರಾಮದ ಜನರು ಬಹಳಷ್ಟು ವಿಷಯಗಳಿಂದ ತಮ್ಮವಳು ಎಂದು ಹೇಳಿಕೊಳ್ಳುತ್ತಾರೆ. ಮುಖ್ಯವಾಗಿ ಪಂಚಮಿ ತೀರ್ಥದಂದು ತಮ್ಮ ಮನೆಯ ಮಗಳಿಗೆ ಬಾಗಿನವನ್ನು ನೀಡುವಂತೆ ಎಲ್ಲವನ್ನು ತಂದು ಎಲ್ಲ ಮಹಿಳೆಯರಿಗೂ ಅರಿಶಿನ ಪ್ರಸಾದವನ್ನು ಹಂಚುತ್ತಾರೆ. ತಮ್ಮ ಗ್ರಾಮದ ಹುಡುಗಿ ಶ್ರೀನಿವಾಸನನ್ನು ವರಿಸಿದವಳು ಅವಳೇ ಪದ್ಮಾವತಿ ಎಂದು ಇಲ್ಲಿ ಗ್ರಾಮ ಕಥೆಗಳು ಹೇಳುತ್ತವೆ. ಆ ದೇವಿಯು ಎಂತಹ ಕರುಣಾಮಯಿ ಎಂದರೆ, ಯಾವುದೇ ರೀತಿ ಬೇಕಾದರೂ ನೀವು ನನ್ನನ್ನು ಆರಾಧಿಸಿ, ನಾನು ನಿಮ್ಮೊಂದಿಗೆ ಇರುವೆ, ನಿಮ್ಮ ಜೀವನವನ್ನು ಸುಖಮಯವಾಗಿಸುವೆ ಅನ್ನುತ್ತಾಳೆ. ಅತ್ಯಂತ ಹೆಚ್ಚು ಸುಗಂಧ ಇರುವ ಸುಗಂಧರಾಜ ಆ ನಮ್ಮ ರಾಣಿಗೆ ಅಲಂಕಾರ. ಪಕ್ಕದಲ್ಲಿ ನೋಡಿದರೆ ವಿವಿಧ ರೀತಿಯ ಮಾಲೆಗಳು, ಎಲ್ಲ ಹೂಗಳನ್ನು ಇಟ್ಟು ಎಂತಹ ಕಲಾ ಚಾತುರ್ಯದಿಂದ ಹೆಣೆದಿರುತ್ತಾರೆ. ಇಂದು ಪರಿಪೂರ್ಣ ಅಲಂಕಾರವನ್ನು ನೋಡಿದರೆ ನೋಡುತ್ತಲೇ ಇರೋಣ ಅನ್ನುವಂತೆ ಮೂಡಿ ಬಂದಿದೆ. ಎಲ್ಲ ಅವಳ ಕೃಪೆ. ನರ್ತನ ನಮ್ಮ ಪುರಾತನ ಕಲೆಗಳ ಅತ್ಯಂತ ಮುಖ್ಯವಾದ ಅಂಶ ಎಂದರೆ ನಾವು ನಮ್ಮನ್ನು ಶಾರೀರಿಕವಾಗಿಯೂ ಮನಸ್ಥಿತಿಯಲ್ಲಿಯೂ ಸರಿಯಾದ ರೀತಿಯಲ್ಲಿ ಉಳಿಸಿಕೊಳ್ಳುವುದಕ್ಕೆ ಅವು ಸಹಾಯ ಮಾಡುತ್ತವೆ. ಕೋಲಾಟ ಮಾಡಿದರೆ ನಮಗ್ಯಾಕೆ ಬೇಕು ಬೇರೆ ವ್ಯಾಯಾಮ ಅನ್ನುತ್ತಿದ್ದಾರೆ ಈ ಪುಟ್ಟ ಹುಡುಗಿಯರು. ಅರ್ಚಕರು ಈ ವೈಭವದ ಗಜವಾಹನದ ಮೆರವಣಿಗೆಯನ್ನು ಇಲ್ಲಿ ತಿರುಚಾನೂರಿನಲ್ಲಿ ಎಲ್ಲರೂ ವೀಕ್ಷಿಸಲು ಅನುವು ಮಾಡಿಕೊಡುತ್ತಿದ್ದಾರೆ. ಆರತಿಯನ್ನು ಎತ್ತಿ ಎಲ್ಲರಿಗೂ ಅದನ್ನು ಅರ್ಪಿಸಿ ಎಲ್ಲರೂ ಆಶೀರ್ವಾದ ಪಡೆಯುವಂತೆ ಮಾಡುತ್ತಿದ್ದಾರೆ. ಎಲ್ಲೆಲ್ಲಿ ನೋಡಿದರೆ ದೀಪದ ಅಲಂಕಾರ,
ತೋರಣ, ಹೂಗಳು, ರಂಗು ರಂಗಿನ ಅತ್ಯಂತ ಸುಂದರವಾದ ಬಟ್ಟೆಗಳನ್ನು ಧರಿಸಿ ಬಂದ ಮಂಗಳಕರವಾದ ಚಿತ್ರಣಗಳು. ತಾಯಿಯ ಬ್ರಹ್ಮೋತ್ಸವ ಸ್ವಾಮಿಯ ಬ್ರಹ್ಮೋತ್ಸವಕ್ಕಿಂತ ಇನ್ನೂ ಹೆಚ್ಚು ವಿಶೇಷ. ಏಕೆ ಗೊತ್ತೇ? ಸ್ವಾಮಿಯಿಂದ ಮತ್ತೆ ಹೊರಟು ಮಾಡವೀದಿಗೆ ಹೆಚ್ಚು ಭಕ್ತರಿಗೆ ಇಲ್ಲಿ ಕಲಾ ಸೇವೆಗೆ ಅವಕಾಶ, ಹೆಚ್ಚು ಹೊತ್ತು ತಾಯಿಯನ್ನು ದರ್ಶಿಸಲು ನಮಗೆ ಅವಕಾಶ. ಮುಖ್ಯವಾಗಿ ಇಂದಿನ ಗಜವಾಹನದಲ್ಲಿ ವೈಭವ ಅತಿ ಹೆಚ್ಚು. ಕಾರಣ ಈ 10 ದಿನಗಳ ಕಾಲ ವಿವಿಧ ವಾಹನಗಳಲ್ಲಿ ತಾಯಿಯು ಹಲವು ಸಂದೇಶಗಳನ್ನು ನಮಗೆ ನೀಡುತ್ತಾಳೆ. ಗಜವಾಹನದಂದು ಮಾತ್ರ ಸಂದೇಶ ಯಾವುದೇ ಇಲ್ಲ. ನಾನು ನಿಮಗಾಗಿ ಬಂದಿದ್ದೇನೆ, ಗಜನ ಮೇಲೆ ಕುಳಿತು ಗಾಂಭೀರ್ಯದಿಂದ ಬಂದಿದ್ದೇನೆ, ನಿಮ್ಮೆಲ್ಲರಿಗೂ ನಾನು ಐಶ್ವರ್ಯದ ಮಳೆಗೆರೆವೆ ಅನ್ನುವಂತೆ ಅವಳು ಹೇಳುತ್ತಾಳೆ. ಸೂರ್ಯನಾರಾಯಣ ದೇವಸ್ಥಾನದ ಬಳಿ ಬರುವಾಗ ಆರತಿ ಅರ್ಪಿಸಲಾಗುತ್ತದೆ. ತಾಯಿ ಪದ್ಮಾವತಿಯ ಮೇಲೆ ಸೂರ್ಯ ಕಿರಣಗಳು ಬಿದ್ದಾಗ ಅವಳು ನಮ್ಮೆಲ್ಲರಿಗೂ ಸಿಕ್ಕಳು ಎಂದು ಪುರಾಣಗಳು ಹೇಳುತ್ತವೆ. ಅಂತಹ ಸುಂದರ ಸೂರ್ಯನಾರಾಯಣ ದೇವಸ್ಥಾನ ಪದ್ಮ ಸರಸ್ಸಿನ ಎದುರಲ್ಲಿ ಇದೆ. ತಾಯಿಯ ಬ್ರಹ್ಮೋತ್ಸವಕ್ಕೆ ಇಲ್ಲಿ ಲಕ್ಷ ಲಕ್ಷಗಟ್ಟಲೆ ಜನರು ಆಗಮಿಸಿದ್ದಾರೆ. ಅವರಿಗೆ ಎಲ್ಲವೂ ಸುಸೂತ್ರವಾಗಿ ನಡೆಸಿಕೊಡಲು ಅಧಿಕಾರಿ ವರ್ಗದವರು ಬಹಳಷ್ಟು ಶ್ರಮಿಸಿದ್ದಾರೆ. ಮುಖ್ಯವಾಗಿ ಬ್ರಹ್ಮೋತ್ಸವದ ಸಂದರ್ಭದಲ್ಲಿ ಅನ್ನದಾನವು ಬಹಳ ಪ್ರಾಮುಖ್ಯತೆ ಪಡೆಯುತ್ತದೆ. ಬಹಳ ಸ್ಥಳಗಳಲ್ಲಿ ಭಕ್ತಾದಿಗಳಿಗೆ ಅನ್ನದಾನವು ನೀಡಲಾಗುತ್ತದೆ. ಗಂಗುಂಡ ಮಂಟಪದಲ್ಲಿ ಈಗ ತಾಯಿ ಬಂದು ವಿಶ್ರಮಿಸುತ್ತಿದ್ದಾಳೆ. ಈ ಗಂಗುಂಡ್ರ ಮಂಟಪದ ಸೇವೆಯನ್ನು ಆ ಒಂದು ಅವಕಾಶವನ್ನು ಪಡೆದ ಪುಣ್ಯವಂತರು ಬೆಂಗಳೂರಿನ ಕುಟುಂಬದವರು. ಅವರ ವಂಶಸ್ಥರು ಪ್ರತಿ ವರ್ಷವೂ ಬಂದು ಇಲ್ಲಿ ಆ ಮಂಟಪವನ್ನು ಸಜ್ಜುಗೊಳಿಸಿ ತಾಯಿಯನ್ನು ಒಳಗೆ ಸ್ವಾಗತಿಸಿ ಅವಳಿಗೆ ಇಲ್ಲಿ ಎಲ್ಲ ಉಪಚಾರಗಳನ್ನು ಮಾಡಿ ಕಳುಹಿಸಿ ಕೊಡುತ್ತಾರೆ. ಎಲ್ಲ ಹೆಸರನ್ನು ಇಲ್ಲಿ ಬರೆಯಲಾಗಿದೆ. ವೆಂಕಟರಂಗಯ್ಯಂಗಾರ್ ಅವರ ಟ್ರಸ್ಟ್ ಎಂದು ಬರೆಯಲಾಗಿದೆ. ಗಂಗುಂಡ್ರ ಮಂಟಪ. ಅಲ್ಲಿ ತಾಯಿಗೆ ಸ್ವಲ್ಪ ಹೊತ್ತು ವಿರಾಮ. ಕಾರಣ ಇದು ದೊಡ್ಡ ಸುತ್ತು. ಆಕೆ ಎಲ್ಲರನ್ನೂ ಹರಸುತ್ತಾ ಸ್ವಲ್ಪ ವಿಶ್ರಮಿಸಿಕೊಳ್ಳಲಿ ಎಂದು ಅಲ್ಲಿ ಒಳಗೆ ಕರೆದುಕೊಂಡು ಹೋಗಲಾಗುತ್ತದೆ. ಗಂಗುಂಡ್ರ ಮಂಟಪದ ವಿಶೇಷತೆ ಚಂದನದಿಂದ ಮಾಡಲ್ಪಟ್ಟ ಒಂದು ತಾರಸಿ ಅದಕ್ಕಿದೆ. ಬಹಳಷ್ಟು ಆ ಕೆಂಪು ಚಂದನ, ರಕ್ತ ಚಂದನ ಎಂದು ಹೇಳುತ್ತೇವಲ್ಲ, ಅದರ ವೈಭವ ಇದೆ ಈ ಒಂದು ಮಂಟಪದಲ್ಲಿ. ಆಗಿನ ಕಾಲದ ನಮ್ಮ ಹಿರಿಯರು ಎಷ್ಟು ಉತ್ತಮವಾದ ವಿಷಯಗಳನ್ನು ನಮಗಾಗಿ ಮಾಡಿ ನಮಗೆ ಮಾರ್ಗದರ್ಶನ ನೀಡಿದ್ದಾರೆ ಎಂಬುದಕ್ಕೆ ಸದಾ ನಾವು ಋಣಿಯಾಗಿರಬೇಕು. ಗಜವಾಹನದಲ್ಲಿ ಇಂದು ತಿರುಚಾನೂರಿನಲ್ಲಿ ನಮ್ಮ ಪದ್ಮಾವತಿ ತಾಯಿ ನಮ್ಮನ್ನು ಹರಸುತ್ತಿದ್ದಾಳೆ. ಅಮ್ಮ ಬಾರೆ ನಮ್ಮಮ್ಮನೇ ನೀನಮ್ಮ, ಅಮ್ಮ ಬಾರೆ ನಮ್ಮಮ್ಮನೇ, ಅಮ್ಮ ಬಾರೆ ನಮ್ಮಮ್ಮನೇ, ಅಮ್ಮ ಬಾರೆ ನಮ್ಮಮ್ಮನೇ ನೀನಮ್ಮ, ಅಮ್ಮ ಬಾರೆ ನಮ್ಮಮ್ಮನೇ ನೀನಮ್ಮ. ನಮ್ಮಮ್ಮನೇ ನೀ ಬ್ರಹ್ಮನ ಪಡೆದಮ್ಮನಿ, ಅಮ್ಮ ಬಾರೆ ನಮ್ಮಮ್ಮನಿ ನಮ್ಮ ಬ್ರಹ್ಮನ ಪಡೆದಮ್ಮನಿ, ಪರಬ್ರಹ್ಮನೀನ ಹುದಮ್ಮನಿ.
ಒಮ್ಮೆನ ನಿನ್ನ ಸುಮ್ಮನಿರುವೆನ ಒಮ್ಮನದಲ್ಲೆಮ್ಮ ಉಮ್ಮ ಸವಿದೊಮ್ಮೆ ಅಮ್ಮೆನ ನಿಮ್ಮ ಸುಮ್ಮನಿರುವೆನ ಒಮ್ಮನದಲ್ಲೆಮ್ಮ ಇಮ್ಮ ನಡಿ ಬೆಡೆ ಅಮ್ಮೆನ ನಿಮ್ಮ ನಡಿ ಬೆಡೆ ಅಮ್ಮೆನ ನಿಮ್ಮ ಒಮ್ಮೆ ಅಮ್ಮಿಯಾಲ ಮೃತ್ಯರಿ ಅಮ್ಮ ಅಮ್ಮ ಬಾರೆ ನಿಮ್ಮ ನಡಿ ಬೆಡೆ ಅಮ್ಮೆನ ನಿಮ್ಮ ಒಮ್ಮೆ ಅಮ್ಮಿಯಾಲ ಮೃತ್ಯರಿ ಅಮ್ಮ ಅಮ್ಮ ಬಾರೆ ನಮ್ಮಮ್ಮನೇ ನೀನಮ್ಮ. ಒಮ್ಮೆ ದಯವೆಂಬ ಅಮ್ಮ ನುಣಿಸಮ್ಮ ನಮ್ಮ ಕರುಣದ ಅಮ್ಮ ನುಣಿಸಮ್ಮ. ಆ, ಆ, ಒಮ್ಮೆ ದಯವೆಂಬ ಅಮ್ಮ ನುಣಿಸಮ್ಮ ನಮ್ಮ ಕರುಣದ ಅಮ್ಮ ನುಣಿಸಮ್ಮ. ಒಮ್ಮೆ ಮುಣಿಸ ನಮ್ಮ ನೀ ನಮ್ಮ ರಮ್ಮಿಸಿ ಮಹಿಪತಿ ಬಾಲಗೆ ನಿಮ್ಮ ಅಮ್ಮ ಬಾರೆ. ಒಮ್ಮೆ ಮುಣಿಸ ನಮ್ಮಮ್ಮ ನೀ ನಮ್ಮ ರಮ್ಮಿಸಿ ಮಹಿಪತಿ ಬಾಲಗೆ ನಿಮ್ಮ ಅಮ್ಮ ಬಾರೆ ನಮ್ಮಮ್ಮನೇ ನೀನಮ್ಮ. ಅಮ್ಮ ಬಾರೆ ನಮ್ಮಮ್ಮನೇ ಅಮ್ಮ ಬಾರೆ ನಮ್ಮಮ್ಮನೇ ಅಮ್ಮ ಬಾರೆ ಅಮ್ಮ ಬಾರೆ ಅಮ್ಮ ಬಾರೆ ನಮ್ಮಮ್ಮನೇ ನೀನಮ್ಮ. ಮಹಾಲಕ್ಷ್ಮೀ ದೇವಿ ಪದ್ಮಾವತಿ ಇಲ್ಲಿ ತಿರುಚಾನೂರಿನಲ್ಲಿ ಇಂದು ಗಜವಾಹನವನ್ನು ಆರೋಹಿಸಿ ನಮ್ಮೆಲ್ಲರಿಗೂ ಬಲವನ್ನು ನೀಡುತ್ತಿದ್ದಾಳೆ. ಕೊಡಗಿನ ಸೀರೆಯಂತೆ ಸೀರೆಯ ಶೈಲಿಯನ್ನು ಉಟ್ಟು ಹೆಣ್ಣು ಮಕ್ಕಳು ಇಲ್ಲಿ ನರ್ತನ ಮಾಡುತ್ತಿದ್ದಾರೆ. ನಮ್ಮ ಭಾರತ ಎಂತಹ ಸುಂದರ ಭಾರತ, ನಮ್ಮ ಸಂಸ್ಕೃತಿ ಎಂತಹ ಉತ್ತಮ ಸಂಸ್ಕೃತಿ. ಇಲ್ಲಿ ನೋಡಿ, ಕರ್ನಾಟಕದ ತಂಡ ಬಂದಿದೆ. ಭಾರತದ ಎಲ್ಲ ಕಡೆಗಳಿಂದಲೂ ತಂಡಗಳು ಇಲ್ಲಿ ತಾಯಿಗೆ ಕಲಾ ಸೇವೆ ಅರ್ಪಿಸಲು ಬರುತ್ತಾರೆ. ಅಂತೆಯೇ ಇಲ್ಲಿಯ ಶಾಲಾ ಮಕ್ಕಳು ಮತ್ತು ಇಲ್ಲಿರುವ ಬಹಳಷ್ಟು ಭಜನಾ ಮಂಡಳಿಗಳು ಎಲ್ಲರೂ ಸಹ ತಮ್ಮದೇ ಆದ ಕಲಾ ಸೇವೆಯನ್ನು ಈ 10 ದಿನಗಳ ಕಾಲ ಬೆಳಿಗ್ಗೆ ಸಂಜೆ ಮೆರವಣಿಗೆಯಲ್ಲಿ ಅರ್ಪಿಸುತ್ತಾರೆ. ಸುಂದರವಾಗಿ ಅಲಂಕೃತವಾದ ಹೆಣ್ಣು ಮಕ್ಕಳು, ಎಲ್ಲೆಲ್ಲಿ ನೋಡಿದರೂ ಆನಂದ, ವೈಭವ, ಸಡಗರ. ನೋಡುತ್ತಿದ್ದರೆ ಯಾರಿಗೂ ಉತ್ಸಾಹ ಚಿಮ್ಮುತ್ತದೆ. ಗೌರಿ ಲಕ್ಷ್ಮಿಯನ್ನು ಹೊತ್ತು ತರುತ್ತಿದ್ದಾರೆ ಈ ಪುಟ್ಟ ಮಕ್ಕಳು. ಮತ್ತು ಬಹಳಷ್ಟು ಭಜನಾ ಮಂಡಳಿಗಳು ಬರುತ್ತವೆ. ಎಂತಹ ಒಂದು ಕರುಣಾಮಯಿ ನೋಟದೊಂದಿಗೆ ಗಜನು, ದೊಡ್ಡ ದೊಡ್ಡ ಕಿವಿ. ಆನೆ ಬಹಳ ಬುದ್ಧಿವಂತನಂತೆ. ಹಾಗೆಯೇ ಆನೆ ಕಿವಿ ಇರುವವರಿಗೆ ಬುದ್ಧಿ ಹೆಚ್ಚು ಎಂದು ಹಾಸ್ಯ ಮಾಡುತ್ತಾರೆ ಅಲ್ಲವೇ ಎಲ್ಲರೂ. ಪುಟ್ಟ ಕಣ್ಣು, ದೊಡ್ಡ ಕಿವಿ, ದೊಡ್ಡ ದೇಹ, ಮೃದುವಾದ ಮನಸ್ಸು. ಎಷ್ಟೆಲ್ಲ ನಾವು ಕಲಿಯಬೇಕು ಆ ಗಜನಿಂದ. ಗಜನಿಲ್ಲದ ದೇವಾಲಯಕ್ಕೆ ಮೆರುಗೇ ಇಲ್ಲ. ಸುಂದರವಾದ ಗಜನು ಬಾಗಿಲಲ್ಲಿ ನಿಂತಿರಬೇಕು, ಆಗ ಆ ದೇವಾಲಯಕ್ಕೆ ಹೆಚ್ಚು ಪ್ರಾಮುಖ್ಯತೆ. ಇಲ್ಲಿ ನೋಡಿ, ಈಗಾಗಲೇ ಹೇಳಿದಂತೆ ತಮಿಳುನಾಡಿನಲ್ಲಿ ಇದನ್ನು ಪೊಯ್ಕಾಲ್ ಕುದುರೆ ಎನ್ನಲಾಗುತ್ತದೆ. ಎಂದರೆ ಸುಳ್ಳು ಕಾಲಿನ ಕುದುರೆ ಎಂದು. ಮತ್ತೊಂದು ಕಡೆ ಅದೇ ಕೊಡಗಿನಂತಹ ಗ್ರಾಮೀಣ ಸೀರೆಯ ಪ್ರದರ್ಶನ,
ಹಲವು ವಿಧವಾದ ಅಲಂಕಾರಗಳು ಮಾಡಿಕೊಂಡು ಇಲ್ಲಿ ಹೆಣ್ಣು ಮಕ್ಕಳು ತಾಯಿಗೆ ತಮ್ಮ ನರ್ತನ ಸೇವೆಯನ್ನು ಅರ್ಪಿಸುವುದು ನಾವು ಕಾಣುತ್ತಿದ್ದೇವೆ. ಕಿರೀಟವನ್ನು ನೋಡಿ, ಎಂತಹ ವೈಭವವಾದ ಕಿರೀಟ. ಹೊಳೆಯುತ್ತಿದ್ದಾಳೆ ತಾಯಿ ಮಹಾಲಕ್ಷ್ಮಿ ನಮ್ಮೆಲ್ಲರ ಜೀವನವನ್ನು ಹೊಳಪಾಗಿಸಲು. ಬ್ರಹ್ಮೋತ್ಸವಗಳಲ್ಲಿ ಪಾಲ್ಗೊಳ್ಳುವುದು ಪ್ರತಿ ಭಕ್ತರ ಕರ್ತವ್ಯ. ಇಲ್ಲಿ ನಾವು ಗಂಗುಂಡ್ರ ಮಂಟಪದಲ್ಲಿ ತಾಯಿ ವಿಶ್ರಮಿಸಿ ಆರತಿ ಪಡೆಯುವುದನ್ನು ನೋಡುತ್ತಿದ್ದೇವೆ. ಗಜವಾಹನ ತಿರುಚಾನೂರಿನಿಂದ ಪ್ರತ್ಯಕ್ಷ ಪ್ರಸಾರ ನಿಮಗಾಗಿ. ಇನ್ನು ಕೆಲವೇ ನಿಮಿಷಗಳಲ್ಲಿ ಇಲ್ಲಿಯ ಸೇವೆ ಮುಗಿದು ಮತ್ತೆ ಮೆರವಣಿಗೆಯಲ್ಲಿ ತಾಯಿ ಮುಂದೆ ತೆರಳುತ್ತಾಳೆ. ಗಂಗುಂಡ್ರ ಮಂಟಪದ ಸೇವೆಯ ಕಟ್ಟಳೆ ಉಳ್ಳವರು ಬೆಂಗಳೂರಿನ ಸೆಟ್ಲೂರ್ ಕುಟುಂಬದವರು, ಬೆಂಗಳೂರಿನ ವೈಷ್ಣವ ಕುಟುಂಬದವರು. ಹಿಂದೆ ರಾಮಾನುಜಾಚಾರ್ಯರು ಕೆಲವು ಭಕ್ತರೊಂದಿಗೆ ಕರ್ನಾಟಕಕ್ಕೆ ತೆರಳಿದರಂತೆ. ನಮಗೆ ಬೇಕು ಕಾವೇರಿ, ನಮಗೆ ಬೇಕು ರಂಗ ಅಂದರಂತೆ. ಹಾಗೆ ಬಂದಿತು ಶ್ರೀರಂಗಪಟ್ಟಣ. ಶ್ರೀರಂಗಪಟ್ಟಣದಿಂದ ಪ್ರಾರಂಭಿಸಿ ಕರ್ನಾಟಕದ ಎಲ್ಲೆಡೆ ಈಗ ವೈಷ್ಣವ ಬ್ರಾಹ್ಮಣರು ತಾಯಿ ಮತ್ತು ಪೆರುಮಾಳ್ ಸೇವೆಯಲ್ಲಿ ನಿರತರಾಗಿರುತ್ತಾರೆ. ಅಂತಹ ಒಂದು ಕುಟುಂಬವೇ ಈ ಕುಟುಂಬ. ಅವರು ಪ್ರತಿ ವರ್ಷವೂ ಇಲ್ಲಿ ಬಂದು ಈ ಸುಂದರವಾದ ರಕ್ತ ಚಂದನದ ಪುರಾತನ ಮಂಟಪಕ್ಕೆ ತಾಯಿಯನ್ನು ಪ್ರತಿ ವಾಹನದಲ್ಲಿ ಬಂದಾಗಲೂ ಸ್ವಾಗತಿಸಿ ವಿಶ್ರಮಿಸಮ್ಮ ಎಂದು ಹೇಳಿ ಈಗ ಆಕೆಗೆ ನೈವೇದ್ಯ ಅರ್ಪಣೆ ಮಾಡಲಾಗುತ್ತಿದೆ. ನೈವೇದ್ಯವನ್ನು ಸ್ವೀಕರಿಸಿ ನಂತರ ಆರತಿ ಸರ್ವ ಉಪಚಾರಗಳನ್ನು ಸ್ವೀಕರಿಸಿ ತಾಯಿ ಮುಂದಕ್ಕೆ ಹೊರಡುತ್ತಾಳೆ. ಈ ಭಕ್ತಾದಿಗಳು ದಿನವೂ 3-4 ತಾಸು ಈ ಮೆರವಣಿಗೆಯಲ್ಲಿ ಬೆಳಗ್ಗೆ ಸಂಜೆ ಹೋಗುತ್ತಾರೆ. ಎಲ್ಲರಿಗೂ ಶಕ್ತಿಯನ್ನು ಕರುಣಿಸುವಳು ಆ ಮಹಾಮಾತೆ. ಅವಳ ಸೇವೆಗೆ ಬಂದಾಗ ಅವಳೇ ಎಲ್ಲ ನೋಡಿಕೊಳ್ಳುತ್ತಾಳೆ ಅಲ್ಲವೇ? ಈ ಮಕ್ಕಳನ್ನು ಕರೆದುಕೊಂಡು ಬರುವ ಅವರ ಶಾಲಾ ಟೀಚರ್ಗಳು ಮತ್ತು ತಂದೆ ತಾಯಿಯರು ಎಲ್ಲರಿಗೂ ಒಂದು ದೊಡ್ಡ ನಮನ. ಎಷ್ಟು ಸುಂದರವಾಗಿ ಎಲ್ಲವನ್ನು ನಿರ್ವಹಿಸುತ್ತಾರೆ. ಆ ಭಕ್ತನ ವಯಸ್ಸನ್ನು ನೋಡಿ, ಅವರ ಕಲಾ ನೈಪುಣ್ಯತೆಯನ್ನು ನೋಡಿ, ಎಷ್ಟು ಅಂದವಾಗಿ ಆ ಕರಗವನ್ನು, ಇದನ್ನು ಕಾವಡಿ ಎನ್ನುತ್ತಾರೆ. ಹೆಚ್ಚಾಗಿ ಇದು ಕಾರ್ತಿಕೇಯ ಅಥವಾ ಮುರುಗನಿಗೆ ಪ್ರಿಯವಾದ ಸೇವೆ ಎಂದು ಹೇಳಲಾಗುತ್ತದೆ. ಪೂಸ ನಕ್ಷತ್ರದಲ್ಲಿ ಜನವರಿ ತಿಂಗಳಲ್ಲಿ ಈ ಸೇವೆಯನ್ನು ಮುರುಗನಿಗೆ ಅರ್ಪಿಸಲಾಗುತ್ತದೆ. ತಮಿಳಿನಲ್ಲಿ ಅದಕ್ಕೆ ತೈಪೂಸಂ ಎಂದು ಹೇಳಲಾಗುತ್ತದೆ. ಭಾರತದಲ್ಲಿ ಮಾತ್ರವಲ್ಲದೆ ಮಲೇಷ್ಯಾದಲ್ಲಿಯೂ ಸಹ ಇದು ವಿಶೇಷವಾಗಿ ನಡೆಯುತ್ತದೆ. ಅಲ್ಲಿ 10 ಬೆಟ್ಟದ ಕಾರ್ತಿಕೇಯ ಇದ್ದಾನೆ. ಈಗ ನಾವು ನೋಡುತ್ತಿರುವುದು ಲಂಬಾಣಿ ವೇಷದಲ್ಲಿ ಹೆಣ್ಣು ಮಕ್ಕಳು ನರ್ತನ ಮಾಡುತ್ತಿರುವುದು. ಲಂಬಾಣಿ ವೇಷ ಎಂದು ಹೇಳುವಾಗ ನಮ್ಮ ಶ್ರೀನಿವಾಸನಿಗೂ ಪದ್ಮಾವತಿಗೂ ಎಲ್ಲರೂ ಬೇಕು. ಅದು ಹೇಗೋ ಅವರಿಗೆ ಲಂಬಾಣಿ ವಂಶಸ್ಥರು ಅತ್ಯಂತ ಮನಸ್ಸಿಗೆ ಹತ್ತಿರವಾದವರು. ಅವರು ಪ್ರತಿ ವರ್ಷ ಇಡೀ ಕುಟುಂಬದೊಂದಿಗೆ ಹಿಂಡು ಹಿಂಡಾಗಿ ಇಲ್ಲಿ ಬಂದು ತಮ್ಮ ಪರಂಪರಾಗತ ಆ ಒಂದು ಆಭರಣಗಳನ್ನು ಧರಿಸಿಯೇ ಬರುತ್ತಾರೆ. ಆ ರಂಗುರಂಗಿನ ಪೋಷಾಕನ್ನು ಧರಿಸಿಯೇ ಬರುತ್ತಾರೆ. ದೇವರಿಗೆ ತಮ್ಮ ಸೇವೆಯನ್ನು ಅರ್ಪಿಸಿ ಕೈ ಮುಗಿದು ಹೊರಟು ಹೋಗುತ್ತಾರೆ. ಎಂತಹ ಸುಂದರವಾದ ಒಂದು ಭಾವನೆ ಅದು. ವೈಷ್ಣವ ಬ್ರಾಹ್ಮಣರು, ಲಂಬಾಣಿಯರು ಎಲ್ಲರೂ ಬೇಕು ನಮ್ಮ ಪದ್ಮಾವತಿಗೆ ಅಲ್ಲವೇ? ನಮ್ಮನ್ನು ಹರಸಮ್ಮ ಗಂಗುಂಡ್ರ ಮಂಟಪದಿಂದ ಎಲ್ಲ ಉಪಚಾರವನ್ನು ಸ್ವೀಕರಿಸಿ ಸಂತುಷ್ಟಳಾಗಿ ಹೊರಡುತ್ತಿದ್ದಾಳೆ ನಮ್ಮ ತಾಯಿ ಪದ್ಮಾವತಿ. ತಿರುಚಾನೂರಿನಲ್ಲಿ ಗಜವಾಹನ ವೈಭವ ಸಾಗುತ್ತಿದೆ. ಸಮುದ್ರ ತನಯ ಪಾಹಿ ಅಲಮೇಲ್ ಮಂಗ, ಸುರಪೂಜಿತ ಪಾಹಿ ಅಲಮೇಲ್ ಮಂಗ, ಸರೋಜ ಹಸ್ತ ದೇವಿ ಅಲಮೇಲ್ ಮಂಗ, ಅಲಮೇಲ್ ಮಂಗ,
ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣೀ ನಮೋಸ್ತುತೆ. ಗಜಗಮನೆಯಾದ ಆ ಲಕ್ಷ್ಮೀದೇವಿಯನ್ನು ಅನೇಕ ದಾಸರುಗಳು ಅನೇಕ ರೀತಿಯಿಂದ ಸ್ತೋತ್ರ ಮಾಡ್ತಾ ಇದ್ದಾರೆ. ಪ್ರತಿನಿತ್ಯದಲ್ಲೂ ಕೂಡ ಉತ್ಸವದ ಒಂದು ಸಂದರ್ಭದಲ್ಲಿ ಆರತಿ ಅಂತನ್ನುವುದು ಪುಷ್ಕರಣಿಗೆ ವಿಶೇಷ ರೀತಿಯಿಂದ ಮಾಡ್ತಾರೆ. ನಕ್ಷತ್ರ ಆರತಿ, ಕರ್ಪೂರದ ಆರತಿ, ಈ ಒಂದು ಸಂಪ್ರದಾಯ ಕೇವಲ ಪದ್ಮಾವತಿಯ ಬ್ರಹ್ಮೋತ್ಸವದಲ್ಲಿ ಅಷ್ಟೇ ಅಲ್ಲದೇನೆ ತಿರುಮಲೆಯಲ್ಲಿ ನಡೆಯುವಂತಹ ಶ್ರೀನಿವಾಸನ ಬ್ರಹ್ಮೋತ್ಸವದಲ್ಲೂ ಕೂಡ ಇದೇ ಒಂದು ಸಂಪ್ರದಾಯ ಅನೂಚಾನವಾಗಿ ಬಂದಿದೆ. ನಮ್ಮ ಹಿಂದೂ ಧರ್ಮದ ಸಂಪ್ರದಾಯದಲ್ಲಿ ವೃಕ್ಷಕ್ಕೂ ಪೂಜೆ ಮಾಡ್ತೇವೆ, ಮಣ್ಣಿಗೂ ಪೂಜೆ ಮಾಡ್ತೇವೆ, ಪ್ರತ್ಯಕ್ಷ ಪ್ರಾಣಿಗಳಿಗೂ ಪೂಜೆ ಮಾಡ್ತೇವೆ, ವಿಗ್ರಹಗಳಿಗೂ ಪೂಜೆ ಮಾಡ್ತೇವೆ. ಹೀಗೆ ಎಲ್ಲ ರೀತಿಯಾಗಿರುವಂತಹ ಪೂಜಾ ವಿಧಾನಗಳನ್ನು ಎತ್ತಿ ಹಿಡಿಯುವಂತಹ ಸಂಪ್ರದಾಯ ಯಾವುದು ಅಂದರೆ ಅದು ನಮ್ಮ ಹಿಂದೂ ಧರ್ಮದ ಸಂಪ್ರದಾಯಗಳು. ಹೀಗಾಗಿ ಅಂತಹ ವಿಶೇಷವಾಗಿರುವಂತಹ ಸಂಪ್ರದಾಯವನ್ನು ನಾವು ಯಾವುದಾದರೂ ನದಿಯಲ್ಲಿ ಸ್ನಾನವನ್ನು ಆಚರಿಸುವಂತಹ ಸಂದರ್ಭದಲ್ಲಿ ಮೊದಲಿಗೆ ನದಿ ಹತ್ತಿರಕ್ಕೆ ಹೋಗಿ ಆ ನದಿ ಜಲವನ್ನು ತಲೆಯ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡು ಆಮೇಲೆ ನದಿಯಲ್ಲಿ ಇಳಿಯುವಂತಹ ಸಂಪ್ರದಾಯ, ಆಮೇಲೆ ಸ್ನಾನವನ್ನು ಮಾಡುವಂತಹ ಸಂಪ್ರದಾಯ. ಅದೇ ಒಂದು ಸಂಪ್ರದಾಯಕ್ಕೆ ಅನುಚಾನವಾಗಿಯೇ ಅದನ್ನು ಅನುಸರಿಸುತ್ತಾನೆ ಅಲ್ಲಿಯ ಅರ್ಚಕರು. ಆ ಪುಷ್ಕರಣಿಗೆ ನೈವೇದ್ಯ ಆರತಿಯನ್ನು ಮಾಡಿ ಆ ಪುಷ್ಕರಣಿಯ ಜಲವನ್ನು ತೆಗೆದುಕೊಂಡು ತಾವು ಪ್ರೋಕ್ಷಣೆ ಮಾಡಿಕೊಂಡು ಎಲ್ಲ ಭಕ್ತರಿಗೂ ಅಧಿಕಾರಿಗಳಿಗೂ ಎಲ್ಲರೂ ಕೂಡ ಪ್ರೋಕ್ಷಣೆ ಮಾಡುವಂತಹ ವಿಚಾರವನ್ನು ಕೂಡ ನಾವು ಕಾಣುತ್ತಾ ಇದ್ದೇವೆ. ಇಂತಹ ಅತ್ಯಂತ ಪರಮ ಪವಿತ್ರವಾಗಿರುವಂತಹ ಪದ್ಮಸರೋವರ ತೀರದಲ್ಲಿ ನಡೆಯುತ್ತಾ ಇರುವಂತಹ ಯಾವ ಈ ಅಮ್ಮನವರ ಬ್ರಹ್ಮೋತ್ಸವ ಇದೆ, ಇಲ್ಲಿ ಅನೇಕ ಬಾಲಕಿಯರು ದೇಶದ ಉದ್ದ ಅಗಲಕ್ಕೂ ಕೂಡ ಪೂರ್ವ ಪಶ್ಚಿಮೋತ್ತರ ದಕ್ಷಿಣಗಳಿಂದ ಬಂದಂತಹ ಅನೇಕ ಬಾಲಕಿಯರು, ನರ್ತಕಿಯರು, ಕಲಾಕಾರರು ತಾವು ತಮ್ಮ ಕಲಾ ಪ್ರದರ್ಶನದ ಮೂಲಕವಾಗಿ, ತಮ್ಮ ಸಂಪ್ರದಾಯದ ಕಲಾ ಪ್ರದರ್ಶನದ ಮೂಲಕವಾಗಿ ಲಕ್ಷ್ಮೀದೇವಿಯನ್ನು ಸೇವಿಸುವಂಥವರಾಗ್ತಾ ಇದ್ದಾರೆ. ಆಕಾಶ ಮಾರ್ಗದಿಂದ ನೋಡ್ತಾ ಇದ್ದೀವಿ ನಾವೆಲ್ಲರೂ ಕೂಡ. ಭವ್ಯವಾಗಿ ಅಲಂಕಾರಗೊಂಡಂತಹ ತಿರುಚಾನೂರು ಅಮ್ಮನವರು ಎಲ್ಲವನ್ನೂ ಕೂಡ ಮುಗಿಸಿ ಈಗ ಸೂರ್ಯದೇವರ ದೇವಸ್ಥಾನದ ಹತ್ತಿರಕ್ಕೆ ಬಂದು ತನ್ಮೂಲಕವಾಗಿ ತನ್ನ ಪ್ರಧಾನ ಗರ್ಭಗುಡಿಗೆ ಇನ್ನು ಸ್ವಲ್ಪೇ ಹೊತ್ತಿನಲ್ಲಿ ಸೇರುವಂಥವರಾಗ್ತಾರೆ. ಅಂತಹ ತಾಯಿಯನ್ನು ಅನೇಕ ದಾಸರು ಸ್ತೋತ್ರ ಮಾಡ್ತಾರಂತೆ. ಬಾರೆ ಭಾಗ್ಯದ ನಿಧಿಯೇ ಕರವೀರ ನಿವಾಸಿನಿ ಸಿರಿಯೇ, ಬಾರೆ ಬಾರೆ ಕರವೀರ ನಿವಾಸಿನಿ, ಬಾರಿ ಬಾರಿಗೂ ಶುಭ ತೋರು ನಮ್ಮ ಮನೆಗೆ, ಬಾರೆ ಭಾಗ್ಯದ ನಿಧಿಯೇ ಕರವೀರ ನಿವಾಸಿನಿ ಸಿರಿಯೇ. ಬಾ ಅಂಥೇಳಿ ಲಕ್ಷ್ಮೀದೇವಿಯನ್ನು ಕರೀತಾ ಇದ್ದಾರೆ. ಹೇಗೆ? ಆರತಿಯನ್ನು ಮಾಡಿ. ಲೋಕಮಾತೆಯು ನೀನು ಲೋಕಮಾತೆ ಆಗಿದ್ದಾಳೆ, ನಿಗಮ ವೇದ್ಯಳೆ ನೀನು, ನಿನ್ನ ಪೊಗಳಲಾರೆನು ನಾನು, ಮಗನ ಪರಾಧವ ತೆಗೆದೆಣಿಸದೆ ನೀ, ಲಘು ಬಗೆಯಿಂದಲಿ ಪನ್ನಗವೇಣಿ. ನೀನು ಅನೇಕ ವೇದಗಳಿಂದಾಗಿ ವೇದ್ಯಳಾಗಿದ್ದಿ, ತಿಳಿಯಲ್ಪಡುವಂಥವಳಾಗಿದ್ದಿ, ಸ್ತುತ್ಯಳಾಗಿದ್ದಿ. ಆದರೆ
ನೀನು ಎಷ್ಟು ಮಹಿಮಾನ್ವಿತಳಾಗಿದ್ದೀಯೋ, ಎಷ್ಟು ವೇದಗಳಿಂದ ಪುರಾಣಗಳಿಂದ ಸ್ತುತ್ಯಳಾಗಿದ್ದೀಯೋ ಆ ಎಲ್ಲ ಸ್ತೋತ್ರವನ್ನು ಮಾಡುವಂತಹ ಸಾಮರ್ಥ್ಯವೂ ನನ್ನಲ್ಲಿ ಇಲ್ಲ. ಅಂತಹ ನಿನ್ನ ಮಗನಾಗಿರುವಂತಹ ನನ್ನ ಅಪರಾಧಗಳನ್ನು ಎಣಿಕೆ ಮಾಡದೇನೆ ಶೀಘ್ರದಿಂದಲೇ ನನ್ನ ಮನೆಗೆ ಬಾ. ನಿನ್ನ ಹೆರಳು ಹೇಗಿದೆ ಅಂದರೆ ಹಾವಿನಂತೆ ನಿನ್ನ ಹೆರಳು ಉದ್ದವಾಗಿ ಸುಂದರವಾಗಿ ಇದೆ ಅಂತೇಳಿ ಹೇಳ್ತಾ ಇದ್ದಾನೆ. ಲೋಕಮಾತೆಯು ನೀನು, ನಿನ್ನ ತೋಕನಲ್ಲವೇ ನಾನು, ಆಕಳು ಕರುವಿನ ಸ್ವೀಕರಿಸುವ ಪರಿ ನೀ ಕರುಣದಿ ಕಾಲ್ ಹಾಕೆ ನಮ್ಮ ಮನೆಗೆ. ಜಗನ್ಮಾತೆ ನೀನು, ನಿನ್ನ ಸೇವಕ ನಾನು. ಯಾವ ರೀತಿಯಾಗಿ ಒಂದು ಆಕಳು ತನ್ನ ಕರುವನ್ನು ಸ್ವೀಕಾರ ಮಾಡುತ್ತೋ ಹಾಗೆ ನನ್ನ ಮೇಲೆ ನನ್ನಲ್ಲಿರುವಂತಹ ದೋಷಗಳನ್ನು ಬದಗಿಟ್ಟು ನನ್ನನ್ನು ಅನುಗ್ರಹ ಮಾಡು ಅಂತೇಳಿ ಹೇಳ್ತಾರೆ. ಅಂತಹ ಲಕ್ಷ್ಮೀದೇವಿಯನ್ನು ಕರೆಯುವಾಗ ಅಲ್ಲಿರುವಂತಹ ಅನೇಕ ಬಾಲಕಿಯರು ಆ ಲಕ್ಷ್ಮಿಯ ಮುಖವನ್ನು ಒಂದು ಪಲ್ಲಕ್ಕಿಯಂತೆ ಅಲಂಕಾರವನ್ನು ಮಾಡಿ ಹೊತ್ತು ನಿಧಾನವಾಗಿ ಬರುವಂತಹ ದೃಶ್ಯವನ್ನು ಕೂಡ ಕಾಣ್ತಾ ಇದ್ದೇವೆ. ಅಂತಹ ಕಂಗೊಳಿಸುವಂತಹ ಯಾವ ಆ ತಾಯಿ ಇದ್ದಾಳೆ, ತಾಯಿಯ ಉತ್ಸವದಲ್ಲಿ ಝಗಝಗಿಸುವಂತಹ ಆಭರಣಗಳಿವೆ. ಆ ಆಭರಣಗಳನ್ನು ಧಾರಣೆ ಮಾಡಿರುವಂತಹ ತಾಯಿಯನ್ನು ಅನಂತಾದ್ರೀಶರು ಸ್ತೋತ್ರ ಮಾಡ್ತಾರೆ. ಕಡೆಗೂ ನಮ್ಮನೆ ವಾಸ ಒಡೆಯ ಅನಂತಾದ್ರೀಶ, ಕಡೆಗೂ ನಮ್ಮನೆ ವಾಸ ಎನ್ನೊಡೆಯ ಅನಂತಾದ್ರೀಶ, ಒಡೆಯನಿದ್ದಲ್ಲಿಗೆ ಮಡದಿಬಹುದು, ರೂಢಿಗುಚಿತವಿದು ನಡೆ ನಮ್ಮ ಮನೆಗೆ, ಬಾರೆ ಭಾಗ್ಯದ ನಿಧಿಯೇ. ಕಡೆಗೂ ನಮ್ಮ ನಿವಾಸ ಎನ್ನ ಒಡೆಯ ಅನಂತಾದ್ರೀಶ. ನಾವು ನಮ್ಮ ವಾಸ ಎಲ್ಲಿ ಅಂದರೆ ಎಲ್ಲಿ ಜಗತ್ತಿನ ಒಡೆಯನಾಗಿರುವಂತಹ ಅನಂತಾದ್ರೀಶನಿದ್ದಾನೋ ಅಲ್ಲಿಗೆ. ನಾವು ಎಲ್ಲಿಗೆ ಹೋಗ್ಬೇಕು ಅಂದ್ಕೊಂಡಿವೋ ನೀನು ಅಲ್ಲೇ ಇರ್ತೀವಿ. ಯಾಕೆ ಅಂದರೆ ನಿನ್ನ ಪತಿ ಅಲ್ಲೇ ಇದ್ದಾನೆ. ಅದರಿಂದಾಗಿ ಗಂಡ ಎಲ್ಲಿರ್ತಾನೋ ಅಲ್ಲೇ ಹೆಂಡತಿ ಇರುವುದು ನಮ್ಮ ಸಂಪ್ರದಾಯವಾಗಿದೆ. ಅದರಿಂದಾಗಿ ಒಡೆಯನಿದ್ದಲ್ಲಿಗೆ ಮಡದಿ ಬಾಹುದು, ಇದೇ ನಿಜವಾಗಿರುವಂತಹದ್ದು ಅಂಥೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಹೀಗಾಗಿ ಅಂತಹ ಒಡತಿಯ, ಜಗತ್ತಿಗೆ ಒಡತಿಯಾಗಿರುವಂತಹ ಪದ್ಮಾವತಿಯನ್ನು ಆ ನರ್ತಕಿ ಮಣಿಯರು, ನಾವು ಈ ಒಂದು ಉಡುಪಿನ ಸೊಬಗು ನೋಡಿದಾಗ ನಮಗೆ ಕಾಶ್ಮೀರದ ಮತ್ತು ಕಾಡು ಜನಾಂಗದ ಮತ್ತು ಕಾಸರಗೋಡು ಆ ಕಡೆ ಇರುವಂತಹ ಅನೇಕ ಮಹಿಳೆಯರು ಈ ಒಂದು ದೃಶ್ಯವನ್ನು ನೋಡಿದಾಗ ಗುಜರಾತಿನ ಅಥವಾ ಲಂಬಾಣಿಯ ಜನರ ಅವರ ಒಂದು ಸಂಪ್ರದಾಯ ದೃಶ್ಯಗಳು, ಹೀಗೆ ಒಂದೊಂದು ಉಡುಪಿನಲ್ಲಿ ಒಂದೊಂದು ಸಂಪ್ರದಾಯದ ಒಂದು ಸೊಬಗಿದೆ. ಅಂತಹ ಅನೇಕ ಉಡುಪುಗಳಿಂದ ಕೂಡಿದವರಾಗಿ ಅನೇಕ ಸಂಪ್ರದಾಯಗಳವರು, ಅನೇಕ ಭಕ್ತಕೋಟಿ ತಾವು ಪದ್ಮಾವತಿ ದೇವಿಯರ ಬ್ರಹ್ಮೋತ್ಸವದಲ್ಲಿ ಸೇವೆಗಾಗಿ ಬಂದು ಇಲ್ಲಿ ವಿಶೇಷವಾಗಿ ತಮ್ಮ ಸೇವಾ ಪ್ರದರ್ಶನವನ್ನು ಮಾಡುವಂಥವರಾಗ್ತಾ ಇದ್ದಾರೆ. ಜಗತ್ಪತಿಯ ತೋರಮ್ಮ ಲಕುಮಿ ಕರುಣಾವ ಮಾಡಮ್ಮ, ಜಗತ್ಪತಿಯ ತೋರಮ್ಮ ಲಕುಮಿ ಕರುಣಾವ ಮಾಡಮ್ಮ, ಅಘಗಳ ಕಳೆವ ಅಮೋಘ ದೇವನ ಭಕುತರ ಕಾವನ ಎನ್ನಯ ಜೀವನ, ಜಗತ್ಪತಿಯ ತೋರಮ್ಮ ಲಕುಮಿ ಕರುಣಾವ ಮಾಡಮ್ಮ, ಅಘಗಳ ಕಳೆವ ಅಮೋಘ ದೇವನ ಭಕುತರ ಕಾವನ ಎನ್ನಯ ಜೀವನ, ಜಗತ್ಪತಿಯ ತೋರಮ್ಮ ಲಕುಮಿ ಕರುಣಾವ ಮಾಡಮ್ಮ.
ವದನೆ ಮೃದು ಸರಸಿಜ ಸದನೆ ಮೃಗಲಾಂಛನ ವದನೆ ಮೃದು ಸರಸಿಜ ಸದನೆ ಹಗಲು ಇರುಳು ನಿನ್ನ ಸಂಯೋಗನ್ನ ಹಗಲು ಇರುಳು ನಿನ್ನ ಸಂಯೋಗನ್ನ ಅನಂತ ಭೋಗನ ಕಿರೀಟಿಯ ಬೀಗನ ಜಗತ್ಪತಿಯ ತೋರಮ್ಮ ಲಕುಮಿ ಕರುಣಾವ ಮಾಡಮ್ಮ ಭ್ರಮರ ಕುಂತಳೆ ಜಾಣೆ ಸುಮನ ಕೋಕಿಲ ಗಾನೆ ಭ್ರಮರ ಕುಂತಳೆ ಜಾಣೆ ಸುಮನ ಕೋಕಿಲ ಗಾನೆ ಕಮಲ ತುಳಸಿ ಮಣಿಹಾರನ್ನ ಕಮಲ ತುಳಸಿ ಮಣಿಹಾರನ್ನ ಜಗದಾಧಾರನ್ನ ದಶಾವತಾರನ ಜಗತ್ಪತಿಯ ತೋರಮ್ಮ ಲಕುಮಿ ಕರುಣಾವ ಮಾಡಮ್ಮ ಅಜರ ಮರಣ ಸಿದ್ಧಿ ತ್ರಿಜಗದೋಳ್ ಪ್ರಸಿದ್ಧಿ ಅಜರ ಮರಣ ಸಿದ್ಧಿ ತ್ರಿಜಗದೋಳ್ ಪ್ರಸಿದ್ಧಿ ವಿಜಯ ವಿಠಲ ಶ್ರೀನಿವಾಸನ್ನ ವಿಜಯ ವಿಠಲ ಶ್ರೀನಿವಾಸನ್ನ ವಿಠಲನ ವಿಜಯ ವಿಠಲನ ವಿಜಯ ವಿಠಲ ಶ್ರೀನಿವಾಸನ್ನ ತಿರುವೇಂಗಳೇಶನ್ನ ಜಗದ ಪೋಷಣ ಜಗತ್ಪತಿಯ ತೋರಮ್ಮ ಲಕುಮಿ ಕರುಣಾವ ಮಾಡಮ್ಮ ಅಘಗಳ ಕಳೆವ ಅಮೋಘ ದೇವನ ಭಕುತರ ಕಾವನ ಎನ್ನಯ ಜೀವನ ಜಗತ್ಪತಿಯ ತೋರಮ್ಮ ಲಕುಮಿ ಕರುಣಾವ ಮಾಡಮ್ಮ ಜಗತ್ಪತಿಯ ತೋರಮ್ಮ ಲಕುಮಿ ಕರುಣಾವ ಮಾಡಮ್ಮ ಕರುಣಾವ ಮಾಡಮ್ಮ ಕರುಣಾವ ಮಾಡಮ್ಮ ಕರುಣಾವ ಮಾಡಮ್ಮ ನಮಸ್ತೆ ಸರ್ವಲೋಕಾನಾಂ ಜನನೀಂ ಅಬ್ಜಸಂಭವಾಂ ಶ್ರಿಯಂ ಮದ್ರಾಂ ಪದ್ಮಾಕ್ಷೀಂ ವಿಷ್ಣುವಕ್ಷಸ್ಥಲಾಸಿತಾಂ. ಆ ವಿಷ್ಣುವಿನ ವಕ್ಷಸ್ಥಳದಲ್ಲಿಯೇ ಸದಾಕಾಲ ವಾಸವಾಗಿರ್ತಾಳಂತೆ. ಅಂತಹ ವಾಸವಾಗಿ ಇರುವಂತಹ ಲಕ್ಷ್ಮೀದೇವಿಯನ್ನು ನಾವು ಸದಾಕಾಲ ಸ್ತೋತ್ರ ಮಾಡಬೇಕು ಎನ್ನುವಂಥ ಮಾತನ್ನು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಇಲ್ಲಿ ಹೇಳ್ತಾರೆ, ಲಕ್ಷ್ಮೀದೇವಿಯನ್ನು ಸ್ತೋತ್ರ ಮಾಡುವಾಗ ಸ್ಮರಾಮಿ ನಿತ್ಯಂ ದೇವೇಶಿ ತ್ವಯಾ ಪ್ರೇರಿತ ಮಾನಸಃ ತ್ವದಾಜ್ಞಾ ಶಿರಸಾಂ ಧೃತ್ವ ಭಜಾಮಿ ಪರಮೇಶ್ವರಿ. ನಿನ್ನ ಆಜ್ಞೆಯನ್ನೇನೆ ನಾನು ಹೊತ್ತಿಕೊಂಡು ನಿನ್ನ ಸೇವೆಯನ್ನು ಮಾಡ್ತೇನೆ. ಆದ್ದರಿಂದ ನಿನ್ನನ್ನು ಭಜನೆ ಮಾಡ್ತೇನೆ. ಹೀಗಾಗಿ ನೀನೆಂಥವಳಾಗಿದ್ದಿ, ನೀನನ್ನು ಭಜನೆ ಮಾಡುವುದರಿಂದ ಸ್ತೋತ್ರ ಮಾಡುವುದರಿಂದ ಬರುವಂಥದ್ದೇನು ಅಂದರೆ ಸಮಸ್ತ ಸಂಪತ್
ಸುಖದಾಂ ಮಹಾಶ್ರಿಯಂ ಸಮಸ್ತ ಕಲ್ಯಾಣ ಕರೀಂ ಮಹಾಶ್ರಿಯಂ ಸಮಸ್ತ ಸೌಭಾಗ್ಯ ಕರೀಂ ಮಹಾಶ್ರಿಯಂ ಭಜಾಮ್ಯಹಂ ಜ್ಞಾನಕರೀಂ ಮಹಾಶ್ರಿಯಂ. ನೀನು ಎಲ್ಲ ರೀತಿಯಾಗಿರುವಂತಹ ಸಂಪತ್ತನ್ನು ಕೊಡ್ತಿ, ಸುಖವನ್ನು ಕೊಡ್ತಿ, ಕಲ್ಯಾಣವನ್ನು ಕೊಡ್ತಿ, ಸೌಭಾಗ್ಯವನ್ನು ಕೊಡ್ತಿ, ಜ್ಞಾನವನ್ನೂ ಕೊಡ್ತಿ. ಹೀಗಾಗಿ ನಾನು ನಿನ್ನನ್ನು ಭಜಿಸುತ್ತೇನೆ. ವಿಜ್ಞಾನ ಸಂಪತ್ ಸುಖದಾಂ ಮಹಾಶ್ರಿಯಂ ವಿಚಿತ್ರ ವಾಗ್ಭೂತಿಕರೀಂ ಮನೋಹರಾಂ ಅನಂತ ಸೌಭಾಗ್ಯ ಸುಖಪ್ರದಾಯಿನೀಂ ನಮಾಮ್ಯಹಂ ಭೂತಿಕರೀಂ ಹರಿಪ್ರಿಯಾಂ. ನೀನು ಹರಿಗೆ ಪ್ರಿಯಳಾದವಳು. ಯಾಕೆ ಅಂದರೆ ವಿಜ್ಞಾನ ಸಂಪತ್ ಸುಖದಾಂ ಮಹಾಶ್ರಿಯಂ, ಸಂಪತ್ತು ವಿಜ್ಞಾನವೆನ್ನುವಂತಹ ಸುಖವಾಗಿರುವಂತಹ ಸಂಪತ್ತನ್ನು ಕೊಡುವಂಥವಳಾಗಿದ್ದಿ. ವಿಚಿತ್ರ ವಾಗ್ಭೂತಿಕರೀಂ ಮನೋಹರಾಂ, ವಿಶೇಷವಾಗಿರುವಂತಹ ಮಾತಿನ ಒಂದು ಭರ ಕೊಡ್ತಿ. ಹೀಗಾಗಿ ಅನೇಕರಿಗೆ ಅನೇಕ ರೀತಿಯಾಗಿರುವಂತಹ ಜ್ಞಾನಗಳಿರುತ್ತೆ ಅಂತನ್ನಲಿಕ್ಕೆ ಈ ಚಂಡೀ ವಾದ್ಯ ಬಾರಿಸುವಂತಹ ಮಹಿಳೆಯರೇ ಎತ್ತಿ ತೋರಿಸುವಂತಹ ವಿಷಯ. ಅಂತಹ ಭಾರದ ವಾದ್ಯವನ್ನು ತಮ್ಮ ಭುಜಗಳಿಗೆ ಹಾಕಿಕೊಂಡು ನಾದ ಸಹಿತವಾಗಿ ಅದನ್ನು ಬಾರಿಸುತ್ತಾ ತಾವು ಮುಂದಕ್ಕೆ ಹೋಗ್ತಾ ಇದ್ದಾರೆ. ಹೀಗಾಗಿ ಅಂತಹ ಸ್ತ್ರೀಯರಲ್ಲಿ ವಾದ್ಯವನ್ನು ಬಾರಿಸುವಂತಹ ಒಂದು ಚಾಣಕ್ಯತೆ ಅಂತನ್ನೋದು ಆ ತಾಯಿಯ ಅನುಗ್ರಹ. ಅದಿಲ್ಲದೇನೆ ಬರಲಿಕ್ಕೆ ಸಾಧ್ಯವಿಲ್ಲ. ಪುಟ್ಟ ಪುಟ್ಟ ಮಕ್ಕಳು ತಮ್ಮ ಆ ಒಂದು ಗಾನಕ್ಕೆ ತಕ್ಕಂತೆ ನೃತ್ಯ ಮಾಡುವುದು, ಮಾಯಾ ಕುದುರೆಗಳನ್ನು ವೇಷವನ್ನು ಧಾರಣೆ ಮಾಡಿ ಆ ಕುದುರೆಯ ನೃತ್ಯವನ್ನು ಮಾಡುವುದು, ಇದೆಲ್ಲವೂ ಕೂಡ ಬಹಳಷ್ಟು ವಿಶೇಷ. ಅಂತಹ ವಿಶೇಷ ರೂಪ ಆ ತಾಯಿಯ ಅನುಗ್ರಹ. ಅದಿದ್ದರೆ ಮಾತ್ರ ಆಯಾ ರೂಪಗಳನ್ನು ಧಾರಣೆ ಮಾಡಿ ಅವಳ ಮುಂದೆ ತಾವು ನೃತ್ಯ ಮಾಡಲಿಕ್ಕಾಗತ್ತೆ, ತಮ್ಮ ಕಲಾ ಪ್ರದರ್ಶನವನ್ನು ಭಕ್ತಿಯ ಪ್ರದರ್ಶನವನ್ನು ಮಾಡಲಿಕ್ಕಾಗತ್ತೆ. ಅನಂತವಾಗಿರುವಂತಹ ಸೌಭಾಗ್ಯ ಮಂಗಳವನ್ನು ಸುಖವನ್ನು ಕೂಡ ಕೊಡುವಂಥವಳಾಗಿದ್ದಾಳೆ. ಯಾರು ಲಕ್ಷ್ಮಿಯನ್ನು ಸ್ತೋತ್ರ ಮಾಡ್ತಾರೋ, ಸೇವೆ ಮಾಡ್ತಾರೋ ಅವರಿಗೆ ಸೌಭಾಗ್ಯ ಬರುತ್ತಂತೆ. ಸಮಸ್ತ ಭೂತಾಂತರ ಸಂಸ್ಥಿತಾತ್ವಂ ಸಮಸ್ತ ಭಕ್ತೇಶ್ವರಿ ವಿಶ್ವರೂಪೆ ತನ್ನಾಸ್ತಿ ಯತ್ವದ್ ವ್ಯತಿರಿಕ್ತ ವಸ್ತು ತ್ವತ್ಪಾದಪದ್ಮಂ ಪ್ರಣಮಾಮ್ಯಹಂ ಶ್ರೀ. ಎಲ್ಲ ಜೀವರಾಶಿಗಳ ಒಳಗೆ ನೀ ಇದ್ದಿ. ಅವರಲ್ಲಿ ಇದ್ದು ತನ್ಮೂಲಕವಾಗಿ ಅವರಿಂದಾಗಿ ಆ ಕಾರ್ಯವನ್ನು ಮಾಡಿಸುವಂಥವಳಾಗಿದ್ದಿ. ನಿನ್ನಿಂದ ಭಿನ್ನವಾಗಿರುವಂತಹ ವ್ಯತಿರಿಕ್ತವಾಗಿರುವಂತಹ ವಸ್ತು, ನಿನ್ನ ಅನುಗ್ರಹ ಇಲ್ಲದೇ ಇರುವಂತಹ ವಸ್ತು, ನೀನು ಇಲ್ಲದೇ ಇರುವಂತಹ ವಸ್ತು ಕೂಡ ಇಲ್ಲ. ಎಲ್ಲ ಕಡೆ ನೀನು ದೇವರ ಜೊತೆಯಲ್ಲಿ ಇರುವಂಥವಳಾಗಿದ್ದಿ. ಹೀಗಾಗಿ ನಿನ್ನ ಪಾದಪದ್ಮಗಳಿಗೆ ನಮಸ್ಕಾರ ಮಾಡಿದಾಗ ನಿನ್ನ ಜೊತೆಯಲ್ಲಿರುವಂತಹ ಭಗವಂತನೂ ಕೂಡ ಆ ನಮಸ್ಕಾರವನ್ನು ಸ್ವೀಕಾರ ಮಾಡಿ ನಮಗೆ ಅನುಗ್ರಹ ಮಾಡ್ತಾನೆ ಎನ್ನುವಂತಹ ನಂಬಿಕೆ ನಮ್ಮದಾಗಿದೆ. ದಾರಿದ್ರ್ಯ ದುಃಖೋಗ ತಮೋಪಹಂತ್ರಿ ತ್ವತ್ಪಾದಪದ್ಮಂ ಮಯಿ ಸನ್ನಿಧಸ್ವ ದೀನಾರ್ಥಿ ವಿಚ್ಛೇದನ ಹೇತುಭೂತೈ ಕೃಪಾಕಟೈಕ್ಷೈರಭಿಷಿಂಚ ಮಾಂ ಶ್ರೀ. ನಿನ್ನ ಕರುಣಾ ಕವಚ ನನ್ನ ಮೇಲೆ ಸುರಿಯಲಿ, ಅಭಿಷೇಕ ಮಾಡಲಿ. ಯಾಕೆ? ದಾರಿದ್ರ್ಯ ದುಃಖೋಗ ತಮೋಪಹಂತ್ರಿ, ದಾರಿದ್ರ್ಯ ಎನ್ನುವಂತಹ ದುಃಖವನ್ನು ನಾಶ ಮಾಡುವಂಥವಳಾಗಿದ್ದಿ. ತ್ವತ್ ಪಾದಪದ್ಮಂ ಮೈ ಸನ್ನಿಧಸ್ವ, ನಿನ್ನ ಪಾದಪದ್ಮಗಳನ್ನು ನನ್ನ ಹೃದಯದಲ್ಲಿ ನನ್ನ ಮನೆಯಲ್ಲಿ ಇರಿಸುವಂಥವಳಾಗು. ದೀನಾರ್ತಿ ವಿಚ್ಛೇದನ ಹೇತುಭೂತೈ, ದೀನರಾದ ಆರ್ತಿಗಳಾದಂತಹ ಅವರ ದುಃಖವನ್ನು ನಾಶ ಮಾಡುವಂಥವಳಾಗಿದ್ದಿ. ಅವರಿಗೆ ಯಾವ ಕಾರಣದಿಂದಾಗಿ ನಿನ್ನ
ಪಾದಗಳಿಗೆ ಶರಣ ಹೊಂದಿದ್ದಾರೋ ಆ ಕಾರಣವನ್ನು ಪೂರ್ತಿ ಮಾಡುವಂಥವಳಾಗಿದ್ದಿ. ಕೃಪಾ ಕಟಾಕ್ಷೈರಭಿಷಿಂಚ ಮಾಂ ಶ್ರೀನ ಕರುಣಾ ಕಟಾಕ್ಷದಿಂದ ನನ್ನ ಮೇಲೆ ಅಭಿಷೇಕ ಮಾಡು ಎನ್ನುವಂಥ ಮಾತನ್ನು ಕೂಡ ಅವರು ಕೇಳಿಕೊಳ್ತಾ ಇದ್ದಾರೆ. ವಿಷ್ಣು ಸ್ತುತಿ ಪರಾಂ ಲಕ್ಷ್ಮೀ ಸ್ವರ್ಣವರ್ಣ ಸ್ತುತಿ ಪ್ರಿಯ ವರದಾಭಯದಾಂ ದೇವೀಂ ವಂದೇ ತ್ವಾಂ ಕಮಲಕ್ಷಣೆ. ಭಗವಂತನನ್ನು ವಿಶೇಷ ರೀತಿಯಾಗಿರುವಂತಹ ಸ್ತೋತ್ರ ಮಾಡತಂಥವಳಾಗಿದ್ದಿ. ಎಲ್ಲ ವರ್ಣದವರು ನಿನ್ನನ್ನು ಸ್ತೋತ್ರ ಮಾಡ್ತಾರೆ, ನಿನ್ನನ್ನು ಪ್ರೀತಿ ಮಾಡ್ತಾರೆ, ನಿನಗೂ ಪ್ರಿಯರಾಗಿದ್ದಾರೆ. ಇಂತಹ ವರದಾಭಯಗಳನ್ನು ಧಾರಣೆ ಮಾಡಿರುವಂತಹ ನಿನಗೆ ನಮಸ್ಕಾರ. ನೀನು ಎಂಥವಳಾಗಿದ್ದಿ? ಕಮಲಗಳಂತೆ ಕಣ್ಣುಗಳು ಇರುವಂಥವಳಾಗಿದ್ದಿ. ಅಂಬಪ್ರಸೀದ ಕರುಣಾ ಪರಿಪೂರ್ಣ ದೃಷ್ಟ್ಯಾ ಮಾಂ ತ್ವತ್ಕೃಪಾದ್ರವಿಣಗೇಹಮಿಮಂ ಕುರುಷ್ವ. ಆಲೋಕಯ ಪ್ರಣತ ಹೃದ್ಗತ ಶೋಕಹಂತ್ರೀ ತ್ವತ್ಪಾದಪದ್ಮಯುಗಲಂ ಪ್ರಣಮಾಮ್ಯಹಂ ಶ್ರೀ. ತಾಯಿ, ನನ್ನ ಮೇಲೆ ಪರಿಪೂರ್ಣವಾಗಿರುವಂತಹ ಕಾರುಣ್ಯದ ದೃಷ್ಟಿ ಅಂತನ್ನೋದಿರಲಿ. ನಿನ್ನ ಕೃಪೆಯಿಂದಾಗಿ, ನಿನ್ನ ಕೃಪೆ ಇದ್ದಿದ್ದಕ್ಕೆ ಈ ಹೆಂಡತಿ ಮಕ್ಕಳು ಇವರೆಲ್ಲರೂ ಕೂಡ ನನ್ನನ್ನು ಸೇರಿದಂಥವರಾಗಿದ್ದಾರೆ. ನನ್ನ ಹೃದಯದಲ್ಲಿರುವಂತಹ ದುಃಖವನ್ನು ನೋಡಿ ನೀನೇ ಕಳೆಯುವಂಥವಳಾಗು ನನ್ನ ಕಷ್ಟಗಳನ್ನು. ನಿನ್ನ ಪಾದ ಪದ್ಮಗಳಿಗೆ ಎರಗಿ ನಾನು ನಾನಾ ರೀತಿ ಸೇವೆಯನ್ನು ಮಾಡ್ತೀನಿ, ನಮಸ್ಕಾರ ಮಾಡ್ತಾ ಇದ್ದೇನೆ. ತಾಯಿ, ನನಗೆ ಕೆಲವೊಂದು ಅಪೇಕ್ಷೆಗಳಿವೆ, ನಿನಗೆ ನಮಸ್ಕಾರ ಮಾಡ್ತೇನೆ. ಎಂಥವಳು ನೀನಾಗಿದ್ದಿ? ಶಾಂತಿ ನಮೋಸ್ತು ಶರಣಾಗತ ರಕ್ಷಣಾಯಿ, ಕಾಂತಿ ನಮಸ್ತು ಕಮನೀಯ ಗುಣಾಶ್ರಯಾಯಿ, ಕ್ಷಾಂತ್ಯೈ ನಮೋಸ್ತು ಧೃತಕ್ಷಯ ಕಾರಣಾಯಿ, ಧಾತ್ರಿ ನಮೋಸ್ತು ಧನಧಾನ್ಯ ಸಮೃದ್ಧಿದಾಯಿ. ಶಕ್ತಿ ನಮೋಸ್ತು ಶಶಿಶೇಖರ ಸಂಸ್ಥಿತಾಯಿ, ರತ್ಯೈ ನಮೋಸ್ತು ರಜನೀಕರ ಸೋದರಾಯಿ, ಭಕ್ತಿ ನಮೋಸ್ತು ಭವಸಾಗರ ತಾರಕಾಯಿ, ಮತ್ಯೈ ನಮೋಸ್ತು ಮಧುಸೂದನ ವಲ್ಲಭಾಯಿ, ಲಕ್ಷ್ಮೀ ನಮೋಸ್ತು ಶುಭಲಕ್ಷಣ ಲಕ್ಷಿತಾಯಿ, ಸಿದ್ಧೈ ನಮೋಸ್ತು ಸುರಸಿದ್ಧ ಸುಪೂಜಿತಾಯಿ, ಧೃತ್ಯೈ ನಮೋಸ್ತು ಮಮ ದುರ್ಗತಿ ವಂಜನಾಯಿ, ಗತ್ಯೈ ನಮೋಸ್ತು ವರಸದ್ಗತಿ ದಾಯಿಕಾಯಿ. ದುರ್ಗತಿಯನ್ನು ನಾಶ ಮಾಡುವಂಥವಳಾಗಿದ್ದಾಳೆ ಲಕ್ಷ್ಮೀದೇವಿ. ಇನ್ನೂ ಎಂಥವಳು? ದೇವಗಣಾರ್ಚಿತಾಯಿ, ದೇವ ಸಮೂಹ ಅರ್ಚನೆ ಮಾಡ್ತಾ ಇದೆ. ಭೂತೇ ನಮೋಸ್ತು ಭುವನಾರ್ತಿ ವಿನಾಶನಾಯಿ, ಭಕ್ತರ ದುಃಖಗಳನ್ನು ನಾಶ ಮಾಡುವಂಥವಳಾಗಿದ್ದಾಳೆ. ಅಂತಹ ತಾಯಿಯೇ ನಿನಗೆ ಮೇಲಿಂದ ಮೇಲೆ ನಮಸ್ಕಾರ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಹೇಮಗರ್ಭ ಕಾಮಾರಿ ಶಕ್ರ ಸುರ ಸೋಮ ವಂದಿತಳೆ ಸೋಮ ಸೋದರಿಯೇ, ಶ್ರೀ ಮಹಾಲಕ್ಷ್ಮೀ ದೇವಿಯೇ ಕೋಮಲಾಂಗಿಯೇ, ಸಾಮಗಾಯನ ಪ್ರಿಯಳೇ. ಶ್ರೀ ಮಹಾಲಕ್ಷ್ಮೀ ದೇವಿಯೇ ಕೋಮಲಾಂಗಿಯೇ, ಸಾಮಗಾಯನ ಪ್ರಿಯಳೇ. ಹೇಮಗರ್ಭ ಕಾಮಾರಿ ಶಕ್ರ ಸುರ ಸೋಮ ವಂದಿತಳೆ ಸೋಮ ಸೋದರಿಯೇ, ಶ್ರೀ ಮಹಾಲಕ್ಷ್ಮೀ ದೇವಿಯೇ ಕೋಮಲಾಂಗಿಯೇ, ಸಾಮಗಾಯನ ಪ್ರಿಯಳೇ. ಶ್ರೀ ಮಹಾಲಕ್ಷ್ಮೀ ದೇವಿಯೇ ಕೋಮಲಾಂಗಿಯೇ, ಸಾಮಗಾಯನ ಪ್ರಿಯಳೇ. ಬಟ್ಟ ಕುಂಕುಮ ನೊಸಲೋಳೆ ಮುತ್ತಿನ ಹೊಸ ಕಟ್ಟಾಣಿ ತ್ರಿವಳಿ ಕೊರಳೋಳೆ. ಬಟ್ಟ ಕುಂಕುಮ ನೊಸಲೋಳೆ ಮುತ್ತಿನ ಹೊಸ ಕಟ್ಟಾಣಿ ತ್ರಿವಳಿ ಕೊರಳೋಳೆ.
ಇಟ್ಟ ಪೊನ್ನೋಲೆ ಕಿವಿಯೋಳೆ ಪವಳದ ಕೈ ಕಟ್ಟು ಕಂಕಣ ಬಳೆಯೋಳೆ ತೊಟ್ಟ ಕುಪ್ಪಸ ಬಿಗಿ ದುಟ್ಟ ಪಿತಾಂಬರ ಗಟ್ಟಿ ಒಡ್ಯಾಣ ಕಾಲಂದಿಗೆರುಳಿ ಗೆಜೆ ಬಟ್ಟಿಲಿ ಪೊಳೆವುದು ಮೆಂಟಿಕೆ ಕಿರುಪಲ್ಲಿ ಇಟ್ಟು ಶೋಭಿಸುವ ಅಷ್ಟ ಸಂಪನ್ನೆ ಶ್ರೀ ಮಹಾಲಕ್ಷ್ಮೀ ದೇವಿಯೇ ಕೋಮಲಾಂಗಿಯೇ ಸಾಮಗಾಯನ ಪ್ರಿಯಳೇ ಶ್ರೀ ಮಹಾಲಕ್ಷ್ಮೀ ದೇವಿಯೇ ಕೋಮಲಾಂಗಿಯೇ ಸಾಮಗಾಯನ ಪ್ರಿಯಳೇ ಗಜವಾಹನದ ವೈಭವ ಮೆಲ್ಲಗೆ ಮುಂದೆ ಮುಂದೆ ಸಾಗುತ್ತಾ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ವಾಹನ ಮಂಟಪಕ್ಕೆ ಆಗಮಿಸಲಿದೆ. ಇಂದು ನಮ್ಮ ತಾಯಿ ಮಹಾಲಕ್ಷ್ಮಿ ತನ್ನ ಕರುಣೆಯಿಂದ ಸಹಸ್ರಾರು ಭಕ್ತರಿಗೆ ಆಶೀರ್ವಾದವನ್ನು ನೀಡಿರುತ್ತಾಳೆ. ಇಲ್ಲಿ ವಿನೋದವಾಗಿ ಎಲ್ಲರನ್ನು ರಂಜಿಸುತ್ತಿರುವ ಭಕ್ತರು, ಜಾತ್ರೆಗಳಲ್ಲಿ ನೋಡುವಂತಹ ವೇಷಗಳು. ಇಂದಿನ ವಿಶೇಷತೆ ಎಂದರೆ ತಾಯಿ ಸ್ವಾಮಿಗೆ ದಿನವೂ ಹಾಕುವ ಆ ಕೃಷ್ಣದೇವರಾಯನ ರಾಣಿ ಕಾಲದಲ್ಲಿ ನೀಡಿದ ಒಂದು ಹಾರವನ್ನು ತಾನು ಹಾಕಿಕೊಂಡು ನಮ್ಮೆಲ್ಲರಿಗೂ ಆನಂದ ನೀಡಿದ್ದಾಳೆ. ಸ್ವಾಮಿಯು ಅವಳಿಗಾಗಿ ಇದನ್ನು ಕಳುಹಿಸಿಕೊಟ್ಟಿದ್ದಾರೆ. ಈ 10 ದಿನಗಳ ಬ್ರಹ್ಮೋತ್ಸವದ ಸಮಯದಲ್ಲಿ ಬಹಳಷ್ಟು ವಿಷಯಗಳು ಇಲ್ಲಿ ವಿಶೇಷವಾಗಿ ನಡೆಯುತ್ತವೆ. ಮಾಲೆಗಳು ಬರುವುದು, ದೇವರ ಪಾದ ಗರುಡ ಸೇವೆಗಾಗಿ ತಿರುಮಲೆಯಿಂದ ಇಲ್ಲಿ ಧರೆಗಿಳಿದು ಬರುವುದು ಎಲ್ಲವೂ ಸಹ ವಿಶೇಷ. ತಾಯಿಯ ಹತ್ತಿರದ ನೋಟ ನಮಗೆ ಈಗ ಕಾಣಸಿಗುತ್ತಿದೆ. ಸುಂದರವಾದ ಮಾಂಗಲ್ಯ, ಸ್ವಾಮಿಯ ಪದಕ, ವಜ್ರದಲ್ಲಿ ಮಾಡಲ್ಪಟ್ಟ ಅಭಯ ವರದ ಹಸ್ತಗಳು, ವಜ್ರದ ತಾವರೆಗಳು, ಸುಂದರವಾದ ಆಭರಣಗಳ ಕಣ್ಣೋಟ ಹತ್ತಿರದಿಂದ ನಮಗೆ ಕಾಣಸಿಗುತ್ತದೆ. ಮತ್ತು ಗ್ರಾಮೀಯ ಕಲಾವಿದರ ಒಂದು ಅರ್ಪಣೆ ಈಗ ಎಷ್ಟು ಜೋರಾಗಿ ಇನ್ನೂ ಕುಣಿಯುತ್ತಿದ್ದಾರೆ. 3 ಗಂಟೆಗಳ ಕಾಲದಿಂದ ನಡೆದಿದೆ ಇವರ ಕಲಾ ಸೇವೆ. ಮೆಲ್ಲ ಮೆಲ್ಲಗೆ ಒಂದೊಂದೇ ತಂಡವು ತನ್ನ ಕಲಾ ಸೇವೆ ಪೂರ್ಣಗೊಳಿಸಿ ಹೊರಡುತ್ತದೆ. ನಂತರ ತಾಯಿಯು ವಾಹನ ಮಂಟಪಕ್ಕೆ ಬಂದು ಎಲ್ಲ ಉಪಚಾರಗಳನ್ನು ಸ್ವೀಕರಿಸಿ ನಂತರ ಅವಳಿಗೆ ಕುಂಭ ಆರತಿಯನ್ನು ಮಾಡಿ ದೇವಾಲಯದ ಒಳಗಡೆ ಕರೆದುಕೊಂಡು ಹೋಗಲಾಗುತ್ತದೆ. ಹತ್ತಿರದ ನೋಟ, ಎಲ್ಲ ಏನು ಬೇಕು ನಿಮಗೆ, ಮುತ್ತು, ಮಾಣಿಕ್ಯ, ವಜ್ರವೈಢೂರ್ಯ, ಆ ಎಲ್ಲದಕ್ಕಿಂತ ಮುತ್ತಿನಂಥ ಮಹಾಲಕ್ಷ್ಮಿಯ ಹಸನ್ಮುಖದ ಒಂದು ನೋಟ. ಅವಳು ಅತ್ಯಂತ ಪ್ರಸನ್ನಳಾಗಿ ನಮ್ಮೆಲ್ಲರನ್ನು ಹರಸುತ್ತಿದ್ದಾಳೆ. ಈ ಒಂದು ವಾರದಲ್ಲಿ ಅತಿ ಹೆಚ್ಚು ಮಳೆಯ
ಜೋರು ಜೋರು ಮಳೆಯ ತೊಂದರೆ ಎಲ್ಲರಿಗೂ ಉಂಟಾಗಿತ್ತು. ಪ್ರಕೃತಿಯ ವೈಪರೀತ್ಯಕ್ಕೆ ನಾವೇನು ಮಾಡಲು ಸಾಧ್ಯವಿಲ್ಲ. ಆದರೆ ದೇವರ ಮೊರೆಹೊಕ್ಕರೆ ಅದನ್ನು ನಾವು ಸಹಿಸಿಕೊಳ್ಳಬಹುದು. ಅಂತೆಯೇ ಇಂದು ಮೆರವಣಿಗೆಯ ಸಮಯದಲ್ಲಿ ಸ್ವಲ್ಪವೂ ಮಳೆಯಿಂದ ತೊಂದರೆಯಾಗಿಲ್ಲ. ಮುಖ್ಯವಾದ ಗಜವಾಹನದಂದು ದೊಡ್ಡ ಜಿಯರ್ ಸ್ವಾಮಿಗಳು, ಚಿಕ್ಕ ಜಿಯರ್ ಸ್ವಾಮಿಗಳು ಇಬ್ಬರೂ ಸಹ ವೇದ ಘೋಷಗಳನ್ನು ಹೇಳುತ್ತಾ ಪೂರ್ತಿ ಮೆರವಣಿಗೆಯಲ್ಲಿ ಮುಂದೆ ಸಾಗುತ್ತಲಿರುತ್ತಾರೆ. ಮತ್ತು ಸ್ಮಾರ್ತ ಬ್ರಾಹ್ಮಣರು ಸಹ ತಮ್ಮ ವೇದ ಪಾರಾಯಣವನ್ನು ಮುಂದುವರೆಸುತ್ತಿರುತ್ತಾರೆ. ಈ ಎಲ್ಲವನ್ನು ಕೇಳುತ್ತಿದ್ದರೆ ಇಲ್ಲಿ ಈ ಗಾಳಿಯಲ್ಲಿ ಎಷ್ಟೊಂದು ಉತ್ತಮವಾದ ವಿಷಯಗಳು ನಮಗೆ ಬಂದು ಸೇರುತ್ತಿದೆ. ಎಲ್ಲವೂ ಅತ್ಯಂತ ಶುದ್ಧವಾಗಿ ಎಲ್ಲರ ಮನಸ್ಸನ್ನು, ಎಲ್ಲರ ವಿಚಾರಗಳನ್ನು ಉತ್ತಮಗೊಳಿಸುವಂತಹ ಒಂದು ವಾತಾವರಣ ತಾಯಿಯ ಈ ಗಜವಾಹನದಂದು ನಾವು ಇಲ್ಲಿ ಕಾಣುತ್ತಿದ್ದೇವೆ. ಹವಳ, ಮುತ್ತು, ಕೆಂಪು, ಪಚ್ಚೆ, ನೀಲಿ ಕಿರೀಟದ ಮೇಲೆ ಆ ನೀಲಿ ಮತ್ತು ವಜ್ರವೈಡೂರ್ಯವನ್ನು ನೋಡಿ ಎಂತಹ ಸುಂದರ ವಿನ್ಯಾಸ ನಮ್ಮ ರಾಜಮುಡಿಯನ್ನು ನೆನಪಿಗೆ ತರುತ್ತದೆ. ವೈರಮುಡಿ, ರಾಜಮುಡಿ ಅಲ್ಲಿ ನಮ್ಮ ಮೇಲುಕೋಟೆಯಲ್ಲಿ ಸುಂದರವಾದ ಒಂದು ತಂಡ ಕೈಯಲ್ಲಿ ಪದ್ಮವನ್ನು ಹಿಡಿದು ಪದ್ಮಾವತಿಯ ಕಲಾ ಸೇವೆ ಮಾಡಲು ಬಂದಿದ್ದಾರೆ. ಅಷ್ಟಲಕ್ಷ್ಮಿಯರು, ಸಂತಾನಲಕ್ಷ್ಮಿ, ಗಜಲಕ್ಷ್ಮಿ, ನಾರಾಯಣ ರೂಪ, ಶಂಕು ಚಕ್ರ ಎಲ್ಲವೂ ಇಲ್ಲಿ ತಮ್ಮ ಒಂದು ಕಲಾ ಸೇವೆಗೆ ಎಷ್ಟು ರಂಗು ನೀಡಬಹುದು, ಎಷ್ಟು ವೈವಿಧ್ಯ ನೀಡಬಹುದೋ ಎಲ್ಲ ಮಾಡುತ್ತಾರೆ ಭಕ್ತರು. ತಾಯಿಯ ಗಜವಾಹನದ ಸೇವೆ ಇಂದು ಅತ್ಯಂತ ವಿಜೃಂಭಣೆಯಿಂದ ತನ್ನ ಕೊನೆಯ ಹಂತಕ್ಕೆ ಬರುತ್ತಿರುವುದನ್ನು ನಾವು ತಿರುಚಾನೂರಿನಲ್ಲಿ ಕಾಣುತ್ತಿದ್ದೇವೆ. ಎಲ್ಲರನ್ನೂ ಹರಸುತ್ತಾ, ಎಲ್ಲರ ಅರ್ಪಣೆಯನ್ನು ಸ್ವೀಕರಿಸುತ್ತಾ, ಮುಗುಳು ನಗುತ್ತಾ ನಾನಿದ್ದೇನೆ, ಹೆದರಬೇಡಿ ಮಕ್ಕಳೇ ಎನ್ನುತ್ತಾ ತಾಯಿ ಪದ್ಮಾವತಿ ಮುಂದೆ ಸಾಗುತ್ತಿದ್ದಾಳೆ. ಈಗಾಗಲೇ ಹೇಳಿದಂತೆ 10 ದಿನಗಳ ಕಾಲ ವಿವಿಧ ಅವತಾರಗಳಲ್ಲಿ ವಿವಿಧ ವಾಹನವನ್ನು ಅವಳು ಅಲಂಕರಿಸುತ್ತಾಳೆ. ಆದರೆ ಗಜವಾಹನದಂದು ಮಾತ್ರ ತನ್ನ ಸ್ವಸ್ವರೂಪದಲ್ಲಿ ನಮ್ಮೆಲ್ಲರನ್ನು ಹರಸಲು ಬರುತ್ತಾಳೆ. ಅದೇ ಗಜವಾಹನದ ವೈಶಿಷ್ಟ್ಯತೆ. ದೇವಾಲಯದಲ್ಲಿ ಪದ್ಮಾವತಿಯನ್ನು ಯಾವ ರೂಪದಲ್ಲಿ ನೋಡುತ್ತೇವೋ ಅದೇ ರೂಪದಲ್ಲಿ ಗಜವಾಹನವನ್ನು ಅಲಂಕರಿಸಿ ಮೆರವಣಿಗೆಯಲ್ಲಿ ಬಂದು, ನಾನು ನಿಮ್ಮ ಬಾಗಿಲಿಗೆ ಬಂದು ಹರಸುತ್ತೇನೆ ಮಕ್ಕಳೇ ಎಂದು ನಮ್ಮೆಲ್ಲರಿಗೂ ಸಂದೇಶ ನೀಡುತ್ತಾಳೆ. ಕಲಿಯುಗದಲ್ಲಿ ಎಷ್ಟೋ ಘೋರಗಳು ನಡೆಯುತ್ತಿದ್ದರೂ ಸಹ ನಮ್ಮ ಸಂಪ್ರದಾಯ, ಸಂಸ್ಕೃತಿ, ನಮ್ಮ ದೇವಾಲಯದಲ್ಲಿ ಇರುವ ಭಕ್ತಿ, ಇದರಿಂದ ಎಲ್ಲರಿಗೂ ಒಳ್ಳೆಯದಾಗುತ್ತಿದೆ. ಅವಳ ಕಿವಿಗಳನ್ನು ನೋಡಿ, ಎಷ್ಟು ಸುಂದರವಾದ ಕಿವಿ, ಅದರಲ್ಲಿ ವಜ್ರದ ಆಭರಣ, ಎಲ್ಲವನ್ನು ಪ್ರತಿಯೊಂದನ್ನು ಮತ್ತೆ ಮತ್ತೆ ನೋಡುತ್ತಿದ್ದರೆ ಹೊಸತಾಗಿ ಕಾಣಿಸುತ್ತದೆ. ಈ ಮಕ್ಕಳ ನರ್ತನ ಮುಂದೆ ಮುಂದೆ ಸಾಗಿದೆ. ಅವರೊಂದಿಗೆ ಅವರಿಗೆ ತರಬೇತಿ ನೀಡಿದ ಅವರು ಸಹ ಈಗ ನರ್ತನದಲ್ಲಿ ಸೇರಿಕೊಂಡಿದ್ದಾರೆ. ಎಷ್ಟು ಉತ್ಸಾಹ! ಇಷ್ಟು ಒಂದು 3 ತಾಸಿನ ಕಾಲ ಎಲ್ಲರೂ ನರ್ತನ ಮಾಡಿದರೂ ಸಹ ಇನ್ನೂ ಉತ್ಸಾಹವಾಗಿ ಮುಂದೆ ಮುಂದೆ ನರ್ತನ ಮಾಡುತ್ತಾ ಹೋಗುತ್ತಿದ್ದಾರೆ. ತನ್ನ ಸ್ವಸ್ವರೂಪದಲ್ಲಿ ಪದ್ಮಾವತಿಯು ಇಂದು ಗಜವನ್ನೇರಿ ಬಂದು ತಿರುಚಾನೂರಿನ ಮಾಡಬೀದಿಗಳಲ್ಲಿ ಎಲ್ಲ ಭಕ್ತಾದಿಗಳನ್ನು ಆಶೀರ್ವದಿಸುತ್ತಿದ್ದಾಳೆ. ಮೆರವಣಿಗೆಯು ಇನ್ನು ಕೆಲವೇ ನಿಮಿಷಗಳಲ್ಲಿ ಕೊನೆಯ ಹಂತಕ್ಕೆ ಬರಲಿದೆ. ದೇವಾಲಯದ ಮುಂದಿನ ಪ್ರಾಂಗಣಕ್ಕೆ ಬಂದ ತಕ್ಷಣ ಬಲದಲ್ಲಿರುವ ವಾಹನ ಮಂಟಪಕ್ಕೆ ಹೋಗುವ ಮುನ್ನ ಆರತಿ ಅರ್ಪಿಸಲಾಗುತ್ತದೆ. ಅದರ ಮುಂಚೆ ಜಿಯರ್ ಸ್ವಾಮಿಗಳ ಮಠದ ಮುಂದೆಯೂ ಆರತಿ ಅರ್ಪಣೆ ನಡೆಯುತ್ತದೆ. ಈಗ ಇಲ್ಲಿ ಮಂಗಳ ಆರತಿ ಮಹಾತಾಯಿ ಮಹಾಲಕ್ಷ್ಮಿಗೆ ಮಂಗಳಕರವಾದ ಆರತಿಯನ್ನು ಅವಳಿಗೆ ಬೆಳಗಿ ಎಲ್ಲರೂ
ಇದನ್ನು ಸ್ವೀಕರಿಸಿ ಎಂದು ಅರ್ಚಕರು ಭಕ್ತಾದಿಗಳಿಗೆ ತೋರಿಸುವುದನ್ನು ಈಗಾಗಲೇ ನಾವು ಕಂಡೆವು. ಮಹಾಲಕ್ಷ್ಮಿಯ ಈ ರೂಪವನ್ನು ಕಾಣಲು ಬಹಳ ದೂರದಿಂದ ಭಕ್ತರು ಬರುತ್ತಾರೆ. ಎಲ್ಲ ಹೆಣ್ಣು ಮಕ್ಕಳು ತಮ್ಮ ಮಂಗಳ ಆರತಿಯನ್ನು ಹೂವು, ಅರಿಶಿಣ ಕುಂಕುಮ, ತೆಂಗಿನಕಾಯಿ, ವಿಳ್ಯದೆಲೆ, ಹಣ್ಣು ಎಲ್ಲ ಅರ್ಪಣೆಯನ್ನು ತಾಯಿಗೆ ಮಾಡುತ್ತಿದ್ದಾರೆ. ಎಲ್ಲರಿಗೂ ಮಂಗಳವಾಗಲಿ ಎಂದು ನಾವು ಬೇಡಿಕೊಳ್ಳೋಣ. ವಾರಿ ಬೇಗ ವಾರಿ ಜಾಕ್ಷಿ ಮಾರ ಮೋಹನಾಂಗಿ ಲಕ್ಷ್ಮಿ ಮಾರ ಮೋಹನಾಂಗಿ ಲಕ್ಷ್ಮಿ. ವಾರಿ ಬೇಗ ವಾರಿ ಜಾಕ್ಷಿ ಮಾರ ಮೋಹನಾಂಗಿ ಲಕ್ಷ್ಮಿ ಮಾರ ಮೋಹನಾಂಗಿ ಲಕ್ಷ್ಮಿ. ಮಾರ ಮೋಹನಾಂಗಿ ಲಕ್ಷ್ಮಿ ಸೇರಿದೇನೆ ನಿನ್ನ ಪಾದ ಶೌರಿಸುತನ ತೋರಿಸಮ್ಮ ಶೌರಿಸುತನ ತೋರಿಸಮ್ಮ. ವಾರಿ ಬೇಗ ವಾರಿ ಜಾಕ್ಷಿ ಮಾರ ಮೋಹನಾಂಗಿ ಲಕ್ಷ್ಮಿ ಮಾರ ಮೋಹನಾಂಗಿ ಲಕ್ಷ್ಮಿ. ಪುಟ್ಟ ಬಾಲನಾಗಿ ಗೋಪಿ ತೊಟ್ಟಿಲೊಳು ಮಲಗಿದನೆ ಬಟ್ಟು ಬಾಯೊಳಿಟ್ಟು ಚಿಪುತ ದುಷ್ಟ ಪುತನಿ ಅಳಿದನಲ್ಲೇ. ಪುಟ್ಟ ಬಾಲನಾಗಿ ಗೋಪಿ ತೊಟ್ಟಿಲೊಳು ಮಲಗಿದನೆ ಬಟ್ಟು ಬಾಯೊಳಿಟ್ಟು ಚಿಪುತ ದುಷ್ಟ ಪುತನಿ ಅಳಿದನಲ್ಲೇ. ವಾರಿ ಬೇಗ ವಾರಿ ಜಾಕ್ಷಿ ಮಾರ ಮೋಹನಾಂಗಿ ಲಕ್ಷ್ಮಿ ಮಾರ ಮೋಹನಾಂಗಿ ಲಕ್ಷ್ಮಿ. ನಿನಗಿಂತ ಹರಿಗೆ ಪ್ರಿಯಳು ಇನ್ನು ದಾವೋಳಿ ಹಳಮ್ಮ ಎನ್ನ ನೋಡಬಾರದೇನೆ ಕಣ್ಣಿನಿಂದ ಕರುಣ ನಿಧಿಯೇ. ನಿನಗಿಂತ ಹರಿಗೆ ಪ್ರಿಯಳು ಇನ್ನು ದಾವೋಳಿ ಹಳಮ್ಮ ಎನ್ನ ನೋಡಬಾರದೇನೆ ಕಣ್ಣಿನಿಂದ ಕರುಣ ನಿಧಿಯೇ. ವಾರಿ ಬೇಗ ವಾರಿ ಜಾಕ್ಷಿ ಮಾರ ಮೋಹನಾಂಗಿ ಲಕ್ಷ್ಮಿ ಮಾರ ಮೋಹನಾಂಗಿ ಲಕ್ಷ್ಮಿ. ಶ್ರದ್ಧೆಳೆಂದು ನಿನ್ನ ಪಾದ ಶ್ರದ್ಧೆಯಿಂದ ಭಜಿಸುವೆನು ಮುತ್ತು ಪತಿಯ ಸಹಿತ ಹೃದಯ ಪದ್ಮದೊಳಗೆ ತೋರಿಸಮ್ಮ. ಶ್ರದ್ಧೆಳೆಂದು ನಿನ್ನ ಪಾದ ಶ್ರದ್ಧೆಯಿಂದ ಭಜಿಸುವೆನು ಮುದ್ದು ಪತಿಯ ಸಹಿತ ಹೃದಯ ಪದ್ಮದೊಳಗೆ ತೋರಿಸಮ್ಮ. ವಾರಿ ಬೇಗ ವಾರಿ ಜಾಕ್ಷಿ ಮಾರ ಮೋಹನಾಂಗಿ ಲಕ್ಷ್ಮಿ ಮಾರ ಮೋಹನಾಂಗಿ ಲಕ್ಷ್ಮಿ. ಒಂದು ಕ್ಷಣ ಬಿಟ್ಟು ಮನ ಮಂದಿರದೊಳು ನಿಲ್ಲಲಾರೆ ಇಂದಿರೇಶನನ್ನು ಮನ ಮಂದಿರದೊಳು ತೋರಿಸಮ್ಮ.
ಮಾರಮೋಹನಾಂಗಿ ಲಕ್ಷ್ಮಿಯೇ ಮಾರಮೋಹನಾಂಗಿ ಲಕ್ಷ್ಮಿ ಸೇರಿದೇನೆ ನಿನ್ನ ಪಾದ ಶೌರಿಸುತನ ತೋರಿಸಮ್ಮ ಶೌರಿಸುತನ ತೋರಿಸಮ್ಮ ಬಾರೆ ಬೇಗ ಬಾರೆ ಜಾಕ್ಷಿ ಮಾರಮೋಹನಾಂಗಿ ಲಕ್ಷ್ಮಿ ಮಾರಮೋಹನಾಂಗಿ ಲಕ್ಷ್ಮಿ ಮಾರಮೋಹನಾಂಗಿ ಲಕ್ಷ್ಮಿ ಮಾರಮೋಹನಾಂಗಿ ಲಕ್ಷ್ಮಿ. ಮೋಹನಾಂಗಿ ಲಕ್ಷ್ಮಿಗಾಗಿ ಇಲ್ಲಿ ಹೆಣ್ಣು ಮಕ್ಕಳ ಚಂಡೆ ವಾದ್ಯ ಸೇವೆ ನಡೆಯುತ್ತಿದೆ. ಇಂದು ಅತ್ಯಂತ ವೈಭವವಾದ ಅತ್ಯಂತ ಪವಿತ್ರವಾದ ವಿಜೃಂಭಣೆಯಿಂದ ನಡೆಯುತ್ತಿರುವ ಗಜವಾಹನ ಸೇವೆಯನ್ನು ತಿರುಚಾನೂರಿನಲ್ಲಿ ನಾವೆಲ್ಲರೂ ಕಂಡು ಆನಂದಿಸುತ್ತಿದ್ದೇವೆ. ಪ್ರತ್ಯಕ್ಷವಾಗಿ ಕಾಣುವುದು ಒಂದು ಅನುಭವವಾದರೆ ತಮ್ಮ ತಮ್ಮ ಮನೆಗಳಲ್ಲಿ ಜಗತ್ತಿನಾದ್ಯಂತ ಎಲ್ಲರೂ ಕಾಣುತ್ತಿರುವುದು ಆ ದೇವಿಯು ನಮಗೆ ನೀಡಿರುವ ಭಾಗ್ಯ. ಇದಕ್ಕಾಗಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿ ಈ ವ್ಯವಸ್ಥೆ ಮಾಡಿಕೊಡುತ್ತಿರುವ ಎಲ್ಲ ಸಿಬ್ಬಂದಿಗೂ ನಮನಗಳು. ದೇವರ ಆಶೀರ್ವಾದ ಅವರೊಂದಿಗೆ ಎಂದೂ ಇರಲಿ ಎಂದು ನಾವೆಲ್ಲರೂ ಬೇಡಿಕೊಳ್ಳೋಣ. ಸುಂದರ ಕೋಲುಗಳೊಂದಿಗೆ ಕೋಲಾಟ. ಈಗಾಗಲೇ ಹೇಳಿದಂತೆ ಆ ಹಿರಿಯ ಕರಗಾಟಕಾರ ಕಲಾವಿದ ಆ ಗ್ರಾಮದ ಭಕ್ತ ನಮಗೆ ಇಲ್ಲಿ ಕಾಣಸಿಗುತ್ತಿದ್ದಾರೆ. ಎಂತಹ ಒಂದು ಕಲಾ ಸೇವೆ! ಸ್ವಾಮಿಯ ಬ್ರಹ್ಮೋತ್ಸವ, ತಾಯಿಯ ಬ್ರಹ್ಮೋತ್ಸವ, ಭಾರವಾದ ಆ ಕರಗವನ್ನು ಹೊತ್ತು ಬರುತ್ತಲಿರುತ್ತಾರೆ ಪ್ರತಿದಿನ, ಪ್ರತಿ ವರ್ಷ. ಅವರನ್ನು ನೋಡಿದರೆ ಎಷ್ಟು ಉತ್ಸಾಹ ನಮಗೆ ಸಿಗುತ್ತದೆ. ನೀವೇ ಆನಂದಿಸಿ ನೋಡಿ. ಪ್ರತಿ ವರ್ಷವೂ ಈ ರೀತಿ ಪ್ರತಿ ಬ್ರಹ್ಮೋತ್ಸವಕ್ಕೂ ಎಲ್ಲ ವಾಹನಗಳಲ್ಲೂ ಆ ಕರಗವನ್ನು ಎತ್ತಿಕೊಂಡು ನರ್ತನ ಮಾಡುವ ಭಕ್ತ ಇಲ್ಲಿ ಕಲಾತ್ಮಕವಾಗಿ ಭರತನಾಟ್ಯ ಮಾಡುತ್ತಿದ್ದಾರೆ. ನಮ್ಮ ಗಜನ ಬಾಯಿಯಲ್ಲಿ ಬಾಳೆ ಎಲೆಯ ಒಳಗೆ ಪ್ರಸಾದ, ಸುಂದರವಾದ ಹೊನ್ನಿನ ಗಜ ಈಗ ನಾವು ಕಾಣುತ್ತಿದ್ದೇವೆ. ಭರತನಾಟ್ಯದ ಅರ್ಪಣೆ ದೇವಿಗೆ. ಈ ರೀತಿ ಎಲ್ಲರೂ ಒಂದೇ ತೆರನಾಗಿ ನರ್ತನ ಮಾಡಲು ಎಷ್ಟು ದಿನಗಳಿಂದ ಎಲ್ಲರೂ ತರಬೇತಿ ಪಡೆಯುತ್ತಾರೆ. ಮುಂದೆ ಮುಂದೆ ಸಾಗುತ್ತಲಿದೆ ಮೆರವಣಿಗೆ. ನಮ್ಮ ಮಹಾತಾಯಿ ಮಹಾಲಕ್ಷ್ಮಿ ಇಂದು ತನ್ನ ಸ್ವಸ್ವರೂಪದಲ್ಲಿ ಗಜನ ಮೇಲೆ ಏರಿ ನಮ್ಮೆಲ್ಲರನ್ನು ಹರಸಲು ಬಂದಿದ್ದಾಳೆ. ಇಲ್ಲಿ 10ನೇ ಗೇಟಿನ ಹತ್ತಿರ ನಮ್ಮ ತಾಯಿಯ ಮೆರವಣಿಗೆ ಬಂದಿದೆ. ಅಲ್ಲಿ ಹಿಂದೆ ನೀವು ನೋಡಿದರೆ ಒಂದು ದೊಡ್ಡ ಕೊಡೆ. ಅದು ಯಾಕೆಂದರೆ ಮಳೆ ಬಂದಲ್ಲಿ ತಾಯಿಗೆ ಅದು ತಗಲಬಾರದು, ದೋಷವಾಗುತ್ತದೆ ಎಂದು ತಕ್ಷಣ ಆ ದೊಡ್ಡ ಕೊಡೆಯನ್ನು ತಂದು ತಾಯಿಗೆ ಅದರ ಒಂದು ನೆರಳಲ್ಲಿ ಅವಳನ್ನು ಕರೆದುಕೊಂಡು ಹೋಗಲಾಗುತ್ತದೆ. ಆದರೆ ಅವಳ ಕೃಪೆಯಿಂದ ಇವತ್ತು ಮಳೆಯ ಯಾವುದೇ ತೊಂದರೆ ಇಲ್ಲ. ಆರತಿ ಬೆಳಗುತ್ತಿದ್ದಾರೆ ಅರ್ಚಕರು. ಒಂದು ಸಂಜೆಯಲ್ಲಿ ಎಷ್ಟೋ 100 ಆರತಿಗಳು ಅವಳಿಗೆ ದೇವಾಲಯದ ವತಿಯಿಂದ, ಮಠಗಳ ವತಿಯಿಂದ, ಮತ್ತು ಎಷ್ಟೋ 1000 ಆರತಿಗಳು ಭಕ್ತರ ವತಿಯಿಂದ. ಇದೆಲ್ಲವೂ ಕಣ್ಣಿಗೆ ಹಬ್ಬವೇ ಸರಿ. ಕಾರ್ತಿಕ ಮಾಸದಲ್ಲಿ ತಿರುಚಾನೂರು ಬ್ರಹ್ಮೋತ್ಸವವನ್ನು ಕಾಣಲು ಪ್ರತ್ಯಕ್ಷವಾಗಿ ಬಂದರೆ ಅದರ ಅನುಭವವೇ ಬೇರೆ. ಮುಖ್ಯವಾಗಿ ಗಜವಾಹನ ಮತ್ತು ಪಂಚಮಿ ತೀರ್ಥದಂದು ಬಂದರೆ ಅತ್ಯಂತ ವೈಭವವಾದ ದೃಶ್ಯಗಳನ್ನು ನಾವು ನೋಡಬಹುದು. ಸ್ವಾಮಿಯ ಬ್ರಹ್ಮೋತ್ಸವದಲ್ಲಿ ಗರುಡ ವಾಹನಕ್ಕೆ ಮಹತ್ವ, ಚಕ್ರ ಸ್ನಾನ ತದನಂತರ. ತಾಯಿಯ ಬ್ರಹ್ಮೋತ್ಸವದಲ್ಲಿ ಗಜವಾಹನ ಮತ್ತು ಪಂಚಮಿ ತೀರ್ಥ ಎರಡಕ್ಕೂ ಒಂದೇ ಸಮಾನವಾದ ಒಂದು ಮುಖ್ಯತ್ವ ನೀಡಲಾಗುತ್ತದೆ. ಗಜವಾಹನದಲ್ಲಿ ತಾಯಿಯನ್ನು ದರ್ಶಿಸಿದಾಗ ಅಷ್ಟೈಶ್ವರ್ಯ ಮತ್ತು ಎಲ್ಲ ಒಳಿತು ನಮಗೆ ಸಿಗುತ್ತದೆ ಎಂಬುದು ಹಿರಿಯರು ನಮಗೆ ಹೇಳಿಕೊಟ್ಟ ಒಂದು ಗುಟ್ಟು.
ಈಗ ಅಷ್ಟೈಶ್ವರ್ಯ ಎಂದರೆ ಬರೀ ಹಣ ವಜ್ರ ವೈಡೂರ್ಯ ಮಾತ್ರವಲ್ಲದೆ ಒಳ್ಳೆಯ ಬುದ್ಧಿ, ಒಳ್ಳೆಯ ಚಿಂತನೆ, ಪರೋಪಕಾರ ಮತ್ತು ಸಾತ್ವಿಕವಾದ ಭಾವನೆಗಳು ನಮ್ಮಲ್ಲಿ ಇರಲು ಆಕೆಯನ್ನು ನಾವು ಬೇಡಿಕೊಳ್ಳೋಣ. GR ಸ್ವಾಮಿಗಳಿಂದ ಆಶೀರ್ವಾದ ಪಡೆಯುತ್ತಾ ಭಕ್ತರು ಈ ದೇವಸ್ಥಾನಕ್ಕೆ ಅವರನ್ನು ಧರ್ಮಕರ್ತ ಎನ್ನಲಾಗುತ್ತದೆ. ಮೊದಲ ಪೂಜೆಗೆ GR ಸ್ವಾಮಿಗಳು ಬಂದಿರುತ್ತಾರೆ. ಎಲ್ಲ ವಾಹನದೊಂದಿಗೂ ಇರುತ್ತಾರೆ. ಈಗ ಕೊನೆಯ ಹಂತಕ್ಕೆ ಸಾಗುತ್ತಿದೆ ತಾಯಿಯ ಗಜವಾಹನ ವೈಭವ. ಪಾಹಿ ಹರಿಪ್ರಿಯೇ ಅಲಮೇಲ್ ಮಂಗ, ಅಲಮೇಲ್ ಮಂಗ, ಅಲಮೇಲ್ ಮಂಗ, ಪಾಹಿ ಮಾಂ ಪಾಹಿ ಅಲಮೇಲ್ ಮಂಗ. ಸುಪ್ರಸನ್ನ ಪಾಹಿ ಅಲಮೇಲ್ ಮಂಗ, ಸಮುದ್ರತನಯ ಪಾಹಿ ಅಲಮೇಲ್ ಮಂಗ, ಸುರಪೂಜಿತ ಪಾಹಿ ಅಲಮೇಲ್ ಮಂಗ, ಸರೋಜ ಹಸ್ತಾ ದೇವಿ ಅಲಮೇಲ್ ಮಂಗ.
ಪರಮ ಪವಿತ್ರವಾದ ಪದ್ಮಾವತಿ ಅಮ್ಮನವರ ಬ್ರಹ್ಮೋತ್ಸವದ ವೀಕ್ಷಣೆಯನ್ನು ನಾವೆಲ್ಲರೂ ಕೂಡ ಮಾಡುವಂಥವರಾಗ್ತಾ ಇದ್ದೇವೆ. ಈ ಬ್ರಹ್ಮೋತ್ಸವದಲ್ಲಿ ವಿಶೇಷವಾಗಿ ಲಕ್ಷ್ಮಿಯ ಅವತಾರಳಾಗಿರುವಂತಹ ಪದ್ಮಾವತಿಯನ್ನು ಗಜವಾಹನದ ಮೇಲೆ ಎಲ್ಲ ಕಡೆ ನೋಡುತ್ತಾ ಕಂಗೊಳಿಸುವಂತಹ ಭವ್ಯವಾಗಿರುವಂತಹ ಒಂದು ಸೌಭಾಗ್ಯವನ್ನು ನಾವು ಕಣ್ತುಂಬಿಸಿಕೊಂಡಿದ್ದೇವೆ. ಶ್ರೀನಿವಾಸನಿಗೆ ಹಾಕುವಂತಹ ಲಕ್ಷ್ಮಿಯ ಕಾಸಿನ ಸರವನ್ನು ಹಿಂದೆ ಹೇಳಿದಂತೆ ದಾಸರು ಹೇಳಿದಂತೆ ಅನೇಕ ರೂಪಗಳಿಂದ ತಾನೇ ಆಗಿ ನಿಂತು ದೇವರ ಸೇವೆಯನ್ನು ಯಾವ ರೀತಿಯಾಗಿ ಮಾಡ್ತಾಳೋ ಅಂತಹ ಆಭರಣಗಳಿಗೆ ಅಭಿಮಾನಿಯಾಗಿರುವಂತಹ ಲಕ್ಷ್ಮೀದೇವಿ ಆ ಶ್ರೀನಿವಾಸನ ವಿಶೇಷ ಕಾರುಣ್ಯಕ್ಕೆ ಪಾತ್ರಳಾಗಿರುವಂತಹ ಜಗನ್ಮಾತೆ ಪದ್ಮಾವತಿ ದೇವಿ ಆ ಶ್ರೀನಿವಾಸನ ಧಾರಣೆ ಮಾಡಿರುವಂತಹ ಸುವರ್ಣದ ಕಾಸಿನ ಹಾರವನ್ನು ತಾನೂ ಇವತ್ತಿನ ದಿವಸ ಧಾರಣೆ ಮಾಡ್ತಾ ಇದ್ದಾಳೆ ಎನ್ನುವಂತಹ ಒಂದು ವಿಶೇಷ ಸೌಭಾಗ್ಯ ಅದನ್ನು ನಾವು ದರ್ಶನ ಮಾಡಿಕೊಳ್ಳೋದು. ಹೀಗಾಗಿ ಸ್ಮರಾಮಿ ನಿತ್ಯಂ ದೇವೇಶಿ ತ್ವಯಾ ಪ್ರೇರಿತ ಮಾನಸಃ ತಥಾಜ್ಞಾಂ ಶಿರಸಾ ಧೃತ್ವಾ ಭಜಾಮಿ ಪರಮೇಶ್ವರಿ. ನಿನ್ನ ಒಂದು ಆಜ್ಞೆಯನ್ನು ತಲೆ ಮೇಲೆ ಧಾರಣೆ ಮಾಡಿ ನಾವು ನಿನ್ನ ಸ್ತೋತ್ರವನ್ನು ಮಾಡುವಂಥವರಾಗ್ತಾ ಇದ್ದೇವೆ. ಆದ್ದರಿಂದ ಎಂತಹ ತಾಯಿಯಾಗಿದ್ದಿ. ಸರ್ವಮಂಗಳ ಸಂಪೂರ್ಣ ಸರ್ವೈಶ್ವರ್ಯ ಸಮನ್ವಿತ ಆದ್ಯಾದಿ ಶ್ರೀ ಮಹಾಲಕ್ಷ್ಮೀ ತ್ವತ್ಕಲಾ ಮಯಿ ತಿಷ್ಠತು. ನೀನು ಪರಮ ಮಂಗಳ ಸ್ವರೂಪಳು, ಎಲ್ಲ ವಿಧಗಳಾಗಿರುವಂಥ ಐಶ್ವರ್ಯದಿಂದ ಕೂಡಿದವಳು, ಎಲ್ಲ ವಿಧ ಆಗಿರುವಂತಹ ಐಶ್ವರ್ಯವನ್ನು ಕೊಡುವಂಥವಳು. ನೀನು ಆದಿಲಕ್ಷ್ಮಿಯಾಗಿದ್ದಿ. ಆದ್ದರಿಂದಾಗಿ ನನ್ನಲ್ಲಿ ನೀನು ಇರುವಂಥವಳಾಗು, ನಿನ್ನ ಸನ್ನಿಧಾನ ನನ್ನಲ್ಲಿ ಇರಿಸುವಂಥವಳಾಗು ಎನ್ನುವಂಥ ಪ್ರಾರ್ಥನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅಜ್ಞಾನ ಎನ್ನುವಂತಹ ಅಂಧಕಾರವನ್ನು ನಾಶ ಮಾಡು, ಜ್ಞಾನದ ಜ್ಯೋತಿಯನ್ನು ನನ್ನಲ್ಲಿ ಬೆಳಗಿಸು. ಅಲಕ್ಷ್ಮೀ ಹರತು ಕ್ಷಿಪ್ರಂ ತಮಸ್ಸೂರ್ಯ ಪ್ರಭಾಯತ ವಿತನೋತು ಮಮ ಶ್ರೇಯ ತ್ವತ್ಕಲಾ ಮೈತಿ ಸಂಸ್ಥಿತ. ಅಲಕ್ಷ್ಮೀ ರೂಪಳಾಗಿರುವಂತಹ ಕತ್ತಲನ್ನು ಅತ್ಯಂತ ಬೇಗವಾಗಿ ಹೊಡೆದು ಓಡಿಸು. ಸೂರ್ಯನ ಸದೃಶವಾಗಿರುವಂತಹ ಜ್ಯೋತಿಯನ್ನು ನನ್ನಲ್ಲಿ ಇರಿಸುವಂಥವಳಾಗು. ನನಗೆ ಸದಾಕಾಲದಲ್ಲಿ ಶ್ರೇಯಸ್ಸನ್ನು ಉಂಟು ಮಾಡು, ಐಶ್ವರ್ಯವನ್ನು ಉಂಟು ಮಾಡು. ಅದೇ ಒಂದು ಕಾರಣದಿಂದ ನಿನ್ನ ಅನುಗ್ರಹ, ನಿನ್ನ ಜ್ಞಾನ, ನಿನ್ನ ಪತಿಯ ಜ್ಞಾನ, ನನ್ನ ದಾರಿದ್ರ್ಯದ ನಾಶ, ಅಜ್ಞಾನದ ನಾಶ, ಜ್ಞಾನದ ಜ್ಯೋತಿ ಇದರ ಬೆಳವಣಿಗೆಗಾಗಿ ನಾನು ನಿನ್ನನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ತಾಯಿ. ನನ್ನ ಅನೇಕ ವಿಧಗಳಾಗಿರುವಂತಹ ಕಷ್ಟಗಳನ್ನೆಲ್ಲವನ್ನು ಕೂಡ ಪರಿಹರಿಸಿ ಇಷ್ಟಾರ್ಥವನ್ನು ಈಡೇರಿಸು ಎನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಭವದಾವೇಶ ಭಾಗ್ಯಾರ್ಹೋ ಭಾಗ್ಯವಾನ್ ಅಸ್ಮಿ ಭಾರ್ಗವಿ ತ್ವತ್ಪ್ರಸಾದಾತ್ ಪವಿತ್ರೋಹಂ ಲೋಕಮಾತಃ ನಮೋಸ್ತುತೆ. ನೀನು ನನ್ನಲ್ಲಿ ಇರುವ ಕಾರಣದಿಂದಲೇ ನಾನು ಭಾಗ್ಯವಂತನಾಗಿದ್ದೇನೆ. ಇಂದು ಒಂದು ವೇಳೆ ನೀನು ನನ್ನಲ್ಲಿ ಇದ್ದಿಲ್ಲ ಅಂತಾದರೆ ಆಗ ನಾನು ದರಿದ್ರನಾಗ್ತಾ ಇದ್ದೆ. ನಿನ್ನ ಪ್ರಸಾದ, ನಿನ್ನ ಅನುಗ್ರಹ ರೂಪವಾಗಿರುವಂತಹ ಪ್ರಸಾದ ನನ್ನ ಮೇಲೆ ಸದಾ ಇದೆ. ಆದ್ದರಿಂದಾಗಿ ನಿನ್ನ ಪಾದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ ಎನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಎಂಥವಳಾಗಿದ್ದಿ? ವೈಕುಂಠ ಸ್ಥಿತೇ ಲಕ್ಷ್ಮೀ ಸಮಾಗಚ್ಚ ಮಮಾಗ್ರತ. ನೀನು ವೈಕುಂಠದಲ್ಲಿರುವಂಥವಳಾಗಿದ್ದಿ. ಆದ್ದರಿಂದ ನನ್ನ ಹತ್ತಿರಕ್ಕೆ ಬಾ, ನನ್ನನ್ನು ಅನುಗ್ರಹ ಮಾಡು, ನನ್ನ ಎದುರಿಗೆ ಬಂದು
ನೀನೊಬ್ಬಳೇ ಅಲ್ಲ, ನಿನ್ನ ಪತಿಯನ್ನು ಹಿಂಬದಿಯಲ್ಲಿ ಇಟ್ಟುಕೊಂಡು ಬಾ, ಜೊತೆಯಲ್ಲಿ ಕಟ್ಟಿಕೊಂಡು ಬಾ. ಸತ್ಯಲೋಕ ಸ್ಥಿತೇ ಲಕ್ಷ್ಮಿ ತ್ವಂ ಮಮಾಗಚ್ಚ ಸನ್ನಿಧಿಂ ವಾಸುದೇವೇನ ಸಹಿತ ಪ್ರಸೀದ ವರದಾಭವ. ನೋಡಿ, ಎಲ್ಲೇ ಪುರಾಣ ಹೇಳಿದರು ಅಥವಾ ಅನೇಕ ದಾಸರು ಹೇಳಿದರು ಕೂಡ ನಾರಾಯಣನಿಂದಾಗಿ ದೂರ ಇಡಲ್ಪಟ್ಟಂತಹ ಲಕ್ಷ್ಮಿಯನ್ನು ಅಥವಾ ಲಕ್ಷ್ಮಿಯಿಂದ ದೂರ ಇಡಲ್ಪಟ್ಟಂತಹ ನಾರಾಯಣನನ್ನು ಸ್ತೋತ್ರ ಮಾಡೋದೇ ಇಲ್ಲ. ಇಬ್ಬರೂ ಕೂಡಿ ಇರುವಂತಹ ಸ್ತೋತ್ರವನ್ನೇ ಮಾಡ್ತಾ ಇದೆ. ಅರ್ಥಾತ್ ನಾವು ಒಂದು ಶುಕ್ರವಾರದ ಸಂದರ್ಭದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡುವಂತಹ ಸಂಪ್ರದಾಯ ಇದ್ದಾಗ ಆಗ ಆ ಲಕ್ಷ್ಮೀ ಪೂಜೆಯಲ್ಲಿ ಲಕ್ಷ್ಮಿಯ ಜೊತೆಯಲ್ಲಿ ನಾರಾಯಣನನ್ನು ಇಟ್ಟು ಪೂಜೆ ಮಾಡಬೇಕು. ಲಕ್ಷ್ಮೀದೇವಿಯನ್ನು ಮಾತ್ರ ಇಟ್ಟು ಪೂಜೆ ಮಾಡಿದಾಗ ಆ ಲಕ್ಷ್ಮಿ ಅದನ್ನು ಸ್ವೀಕಾರ ಮಾಡೋದಿಲ್ಲ. ಕೇವಲ ನಾರಾಯಣನಿಟ್ಟು ಮಾಡಿದಾಗೂ ಅದನ್ನು ನಾರಾಯಣ ಸ್ವೀಕಾರ ಮಾಡೋದಿಲ್ಲ. ಅದರಿಂದಾಗಿ ಇಬ್ಬರೂ ಕೂಡಿ ಇರುವಂತಹ ಸಂದರ್ಭದಲ್ಲಿ ನಾವು ಪೂಜಾದಿಗಳನ್ನು ಮಾಡಿ ಆ ದಂಪತಿಗಳಿಂದಾಗಿ ಫಲಾದಿಗಳನ್ನು ಅಪೇಕ್ಷೆ ಪಡಬೇಕು ಎನ್ನುವಂತಹ ಮಾತನ್ನು ಹೇಳ್ತಾ ಇದೆ. ಹೀಗಾಗಿ ಇಲ್ಲಿ ಪುರಾಣ ಹೇಳುವಾಗ, ಸ್ತೋತ್ರ ಹೇಳುವಾಗ ಸತ್ಯಲೋಕ ಸ್ಥಿತೇ ಲಕ್ಷ್ಮೀ ತ್ವಂ ಮಮಾಗಚ್ಚ ಸನ್ನಿಧಿ, ಸತ್ಯಲೋಕದಲ್ಲಿರುವಂತಹ ನೀನು ನನ್ನ ಹತ್ತಿರಕ್ಕೆ ಬಾ, ಬೇಗ ನನ್ನ ಅನುಗ್ರಹ ಮಾಡಲಿಕ್ಕೆ. ಹೇಗೆ ಅಂದರೆ ವಾಸುದೇವೇನ ಸಹಿತ ಪ್ರಸೀದ ವರದಾಭವ, ನಿನ್ನ ಪತಿಯಾಗಿರುವಂತಹ ವಾಸುದೇವನಿಂದ ಕೂಡಿಕೊಂಡೇ ಬಾ, ಹೊರತಾಗಿ ನೀನು ಒಬ್ಬಳೇ ಬರಬೇಡ ಎನ್ನುವಂಥ ಮಾತನ್ನು ಕೇಳ್ತಾ ಇದ್ದಾರೆ. ಹೀಗಾಗಿ ಅಷ್ಟೇ ಅಲ್ಲ, ಎಲ್ಲೆಲ್ಲಿ 3 ಲೋಕದಲ್ಲಿದೆ, ವೈಕುಂಠದಲ್ಲಿದ್ದೀಯಾ, ಸತ್ಯಲೋಕದಲ್ಲಿದ್ದೀಯಾ, ಶ್ವೇತದ್ವೀಪದಲ್ಲಿದ್ದೀಯಾ, ಎಲ್ಲ ಕಡೆ ಇರುವಂತಹ ನೀನು ನಿನ್ನ ಪತಿಯ ಜೊತೆಯೇ ಬರಬೇಕೇ ಹೊರತಾಗಿ ನೀನು ಒಬ್ಬಳೇ ಬರಬೇಡ ಎನ್ನುವಂತಹ ಪ್ರಾರ್ಥನೆಯನ್ನು ಕೂಡ ಇಲ್ಲಿ ಮಾಡುವಂಥವರಾಗಿದ್ದಾರೆ. ಆದ್ದರಿಂದಾಗಿ ರತ್ನಗರ್ಭ ಸ್ಥಿತೇ ಲಕ್ಷ್ಮಿ ಪರಿಪೂರ್ಣ ಹಿರಣ್ಮಯಿ ಸಮಾಗಚ್ಚ ಸ್ಥಿತ್ವಾಶು ಪರತೋ ಮಮ, ನೀನು ಬೇಗನೆ ನನ್ನ ಎದುರಿಗೆ ಬಾ. ವಸುದೇ ವಸುಧೋಗ್ರಿ ಕೃಪಾಮಯಿ ತ್ವತ್ಕುಕ್ಷಿಗತ ಸರ್ವಸ್ವಂ ಶೀಘ್ರಂ ಮೇ ಸಂಪ್ರದರ್ಶಯ. ಅದರಿಂದಾಗಿ ನಿನ್ನ ಎಲ್ಲ ರೀತಿಯಾಗಿರುವಂತಹ ಅನುಗ್ರಹ ನನಗೆ ಬೇಕಾಗಿದೆ, ದಯಮಾಡಿ ನಿನ್ನ ಅನುಗ್ರಹವನ್ನು ಮಾಡಿಸು ಎನ್ನುವಂತಹ ಪ್ರಾರ್ಥನೆಯನ್ನು ಮಾಡ್ತಾ, ಆನೀತಾಂಸ್ತು ತ್ವಯಾ ದೇವಿ ನಿಧಿನ್ಮೇ ಸಂಪ್ರದರ್ಶಯ ಅಧ್ಯಕ್ಷಣೇನ ಸಹಸಾ ದತ್ವಾ ಸಂರಕ್ಷಮಾಂ ಸದಾ. ಅದರಿಂದಾಗಿ ನನ್ನನ್ನು ಸಂರಕ್ಷಣೆ ಮಾಡು. ಮಯಿ ತಿಷ್ಠ ತಥಾ ನಿತ್ಯಂ ಯಥೇಂದ್ರಾದಿಷು ತಿಷ್ಠತಿ, ಯಾವ ರೀತಿಯಾಗಿ ಇಂದ್ರಾದಿಗಳಲ್ಲಿ ನೀನು ಇರುವಂಥವಳಾಗಿದ್ದೀಯೋ ಹಾಗೆ ನನ್ನಲ್ಲೂ ಇರು. ಅಭಯಂ ಕುರು ಮೇ ದೇವಿ, ಮಹಾಲಕ್ಷ್ಮಿ ನನ್ನ ಮೇಲೆ ಅಭಯ ತೋರು, ಅನುಗ್ರಹ ಮಾಡು. ಲಕ್ಷ್ಮೀರ್ಭುವಂ ಗತಾಭಾಸಿ ಯತ್ರ ಯತ್ರ ಹಿರಣ್ಮಯಿ ತತ್ರ ತತ್ರ ಸ್ಥಿತಾ ತ್ವಂ ಮೇ ತವ ರೂಪಂ ಪ್ರದರ್ಶಯ. ಹೀಗಾಗಿ ಎಲ್ಲೆಲ್ಲಿ ನೀನು ಇದ್ದೀಯೋ ಅಲ್ಲೆಲ್ಲ ಕಡೆ ವಿಶೇಷ ರೀತಿಯಾಗಿರುವಂತಹ ನಿನ್ನ ರೂಪವನ್ನು ತೋರಿಸಿದ್ದಿ ಎನ್ನುವಂತಹ ಅರಿವು ನನಗಾಗಿದೆ. ಅದರಿಂದಾಗಿ ನೀನು ನನ್ನಲ್ಲಿ ಇದ್ದು ವಿಶೇಷ ರೀತಿಯಾಗಿರುವಂತಹ ಒಂದು ಅನುಗ್ರಹವನ್ನು ಮಾಡಿ ನಿನ್ನ ನಿಜವಾಗಿರುವಂತಹ ರೂಪವನ್ನು ನನ್ನ ಅನುಗ್ರಹ ಮಾಡು. ಕ್ರೀಡಂತೆ ಬಹುಧಾ ಭೂಮೌ ಪರಿಪೂರ್ಣ ಕೃತಾಮಯಿ ಮಮ ಮೂರ್ಧನಿತೇ ಹಸ್ತಂ ಅವಿಲಂಬಿತಮರ್ಪಯ. ನೀನು ಸಾಕಷ್ಟು ಕ್ರೀಡವಾಡ್ತಾ ಇದ್ದಿ ಅಂಥೇಳಿ ತಿಳಿದೆ. ಆದ್ದರಿಂದ ನಿನ್ನ ಏನು ಶಿರಸ್ಸಿದೆ, ಆ ಶಿರಸ್ಸಿನ ನಿನ್ನ ಹಸ್ತ ಏನಿದೆ, ಆ ಹಸ್ತವನ್ನು ನನ್ನ ತಲೆಯ ಮೇಲೆ ಇಟ್ಟು ವಿಶೇಷ ರೀತಿಯಾಗಿರುವಂತಹ ಅನುಗ್ರಹ ಮಾಡು. ಅದರಿಂದಾಗಿ ನಾನು ಭಾಗ್ಯವನ್ನು ಕಾಡುತ್ತೇನೆ, ನನ್ನ ಇಡೀ ಮನೋರಥಗಳನ್ನೆಲ್ಲವನ್ನು ಕೂಡ ಈಡೇರಿಸಿಕೊಳ್ಳುತ್ತೇನೆ ಎನ್ನುವಂಥ ಮಾತನ್ನು ಇಲ್ಲಿ ಹೇಳುವಂಥವರಾಗ್ತಾ ಇದ್ದಾರೆ. ಆದ್ದರಿಂದಾಗಿ ಸರ್ವರಾಜ್ಯಗೃಹೇ ಲಕ್ಷ್ಮಿ ಸಮಾಗಚ್ಚ ಬಲಾನ್ವಿತೆ ಸ್ಥಿತ್ವಾಶು ಪರತೋ ವೇದ್ಯ ಪ್ರಸಾದೇನ ಅಭಯಂಕುರು. ಪದ್ಮಾಲಯ ಪಾಹಿ ಅಲಮೇಲ್ ಮಂಗ, ಅಲಮೇಲ್ ಮಂಗ ಅಲಮೇಲ್ ಮಂಗ ಪಾಹಿ ಹರಿ ಪ್ರಿಯೇ ಅಲಮೇಲ್ ಮಂಗ ಅಲಮೇಲ್ ಮಂಗ ಅಲಮೇಲ್ ಮಂಗ ಪಾಹಿ ಮಾಂ ಪಾಹಿ ಅಲಮೇಲ್ ಮಂಗ.
ವಾಹನದಲ್ಲಿ ಅತ್ಯಂತ ಮುಖ್ಯವಾದ ಕುಂಭ ಆರತಿಯನ್ನು ದರ್ಶಿಸುವ ಭಾಗ್ಯ ಈಗ ನಮ್ಮದಾಗಿದೆ. ಅತ್ಯಂತ ಸುಮುಖವಾಗಿ ಈ ಒಂದು ಗಜವಾಹನವನ್ನು ನೆರವೇರಿಸಲು ಎಲ್ಲರಿಗೂ ಕರುಣೆ ತೋರಿದ ಆ ತಾಯಿಗೆ ನಾವೆಲ್ಲರೂ ಪ್ರೀತಿಯಿಂದ ಭಕ್ತಿಯಿಂದ ನಮಿಸೋಣ. ನೋಡಿ, ಆ ಲಕ್ಷ್ಮೀ ಹಾರದ ಸ್ವಾಮಿಯ ಲಕ್ಷ್ಮೀ ಹಾರದ ವೈಭವ ನೋಡಿ, ಕುಂಭ ಆರತಿಯ ವೈಭವ ನೋಡಿ, ಆ ಗಜನ ಹೆಮ್ಮೆಯನ್ನು ನೋಡಿ, ಎಲ್ಲ ಸುಂದರವಾದ ವಿಷಯಗಳನ್ನು ಮನಸ್ಸಿನಲ್ಲಿ ಕಣ್ಣಿನಲ್ಲಿ ತುಂಬಿಕೊಳ್ಳಿ. ಅಲಂಕಾರಗಳು ನೋಡಿ, ಕಬ್ಬು ಬಾಳೆ ಎಲ್ಲವನ್ನೂ ಸಹ ತಾಯಿಗಾಗಿ ಇಲ್ಲಿ ತಂದು ಬ್ರಹ್ಮೋತ್ಸವದ ಸಮಯದಲ್ಲಿ ಮಂಟಪವನ್ನು ಅಲಂಕರಿಸಲಾಗುತ್ತದೆ. ದೇವಾಲಯದ ಸುತ್ತ ರಂಗುರಂಗಿನ ಹೂಗಳು ಎಲ್ಲವೂ ಕೂಡ ಆ ತಾಯಿಗೆ ಭಕ್ತಿಯ ಅರ್ಪಣೆ. ಮೇಳ ತಾಳ 3.5 ತಾಸುಗಳ ಕಾಲ ಮೆರವಣಿಗೆಯೊಂದು ಬಾರಿಸುತ್ತಾ ಬಂದವರು ಈಗ ತಾಯಿಯ ಸುತ್ತ ಪ್ರದಕ್ಷಿಣೆ ಮಾಡಿ ಆಶೀರ್ವಾದವನ್ನು ಬೇಡುವುದು ಸಂಪ್ರದಾಯ. ಯಾವುದೇ ಉತ್ಸವದಲ್ಲೂ ಸಹ ಮೇಳತಾಳದವರು ದೇವರನ್ನು ಪ್ರದಕ್ಷಿಣೆ ಮಾಡಿದ ತಕ್ಷಣ ಆ ಒಂದು ವಾಹನದ ಸೇವೆ ಆಗ ಪೂರ್ಣವಾಯಿತು ಎಂದು ಪರಿಗಣಿಸಲಾಗುತ್ತದೆ. ಅಧಿಕಾರಿ ವರ್ಗದವರು ಸಹ ತಾಯಿಯ ಆರತಿಯನ್ನು ನೋಡಿ ಆಶೀರ್ವಾದ ಪಡೆಯುತ್ತಿದ್ದಾರೆ. ಎಲ್ಲರಿಗೂ ಶಕ್ತಿ ಕೊಟ್ಟವಳು ಅವಳೇ, ಎಲ್ಲರನ್ನೂ ಹರಸುವವಳು ಅವಳೇ, ನಮ್ಮ ಬಾಳನ್ನು ಮುನ್ನಡೆಸುವವಳು ಅವಳೇ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಮಂಗಳಂ ಮಂಗಳಂ. ಪದ್ಮಾಸನಸ್ಥಿತ ಅಲಮೇಲ್ ಮಂಗ ಪದ್ಮಮಾಲಾ ಧರ ಅಲಮೇಲ್ ಮಂಗ ಪಂಚಕೋಶಾತ್ಮಿಕ ಅಲಮೇಲ್ ಮಂಗ ಪದ್ಮ ಸುಂದರಿ ಪಾಹಿ ಅಲಮೇಲ್ ಮಂಗ ಅಲಮೇಲ್ ಮಂಗ ಅಲಮೇಲ್ ಮಂಗ ಪಾಹಿ ಹರಿ ಪ್ರಿಯೇ ಅಲಮೇಲ್ ಮಂಗ ಅಲಮೇಲ್ ಮಂಗ ಅಲಮೇಲ್ ಮಂಗ ಪಾಹಿ ಮಾಂ ಪಾಹಿ ಅಲಮೇಲ್
Hey!
शान्तस्वरूपिणि अलमेल् मङ्गा अलमेल् मङ्गा अलमेल् मङ्गा पाहि हरिप्रिये अलमेल् मङ्गा अलमेल् मङ्गा अलमेल् मङ्गा पाहि मां पाहि अलमेल् मङ्गा सौम्य संलक्षण अलमेल् मङ्गा शान्तस्वरूपिणि अलमेल् मङ्गा सम्पत्करी पाहि अलमेल् मङ्गा सर्वतीर्थस्थिता अलमेल् मङ्गा अलमेल् मङ्गा अलमेल् मङ्गा पाहि हरिप्रिये अलमेल् मङ्गा अलमेल् मङ्गा अलमेल् मङ्गा पाहि मां पाहि अलमेल् मङ्गा आद्यन्तरहित अलमेल् मङ्गा आदिशक्तिवे नीवु अलमेल् मङ्गा अतीत दुर्गा पाहि अलमेल् मङ्गा अनन्त नित्य पाहि अलमेल् मङ्गा अलमेल् मङ्गा अलमेल् मङ्गा पाहि हरिप्रिये अलमेल् मङ्गा अलमेल् मङ्गा अलमेल् मङ्गा पाहि मां पाहि अलमेल् मङ्गा मन्त्रमूर्ति पाहि अलमेल् मङ्गा महोदरी देवी अलमेल् मङ्गा श्रीमहापूज्या अलमेल् मङ्गा श्रीमहाशक्ति अलमेल् मङ्गा अलमेल् मङ्गा अलमेल् मङ्गा पाहि हरिप्रिये अलमेल् मङ्गा अलमेल् मङ्गा अलमेल् मङ्गा पाहि मां पाहि अलमेल् मङ्गा पद्मासनस्थिता अलमेल् मङ्गा हरेभर्णागच्छादिष्ठहरेतं रथं हर्यन्नुषसा वर्तजस्तूर्यं हर्यन्नारोजयः विद्वांस्वीकृत्वान् हर्यश्ववर्धसेन्द्रविश्वाभिश्रियाः यामिन्द्रो हरिधायसं पृथिवीं हरिवर्पसम् अधारयद्धरितोर्भूरिभोजारिञ्जयोरन्दर्हरिश्चरत् यज्जानो हरितो वृषा विश्वमाभासिरोचनम् हर्यश्वो हरितं दत्त आयुधमा वज्रं भाग्वोर्हरिम् इन्द्रो हर्यन्दवर्जोरं वज्रं शुक्रैरभिवृतम् अपावृणोद्धरिभिरद्रिभिस्तुतमुद्गाहरिभिराजता जातान् प्रणोदानः सपत्र प्रत्यजातान् जातवेदोऽनुदस्व पथेनो ब्रूहि सुमना अहेलग्रस्तवस्यामशर्मग्रस्त्रिवरोध उद्भवो सहसा जातान् प्रणोदानः सपत्र प्रत्यजातान्नुदजातवेदः अथेनो ब्रूहि सुमनस्य मानो यज्ञस्यामप्रणोदानः सपत्रान् षोडशे स्तोमोजोद्रवीणं चतुश्चत्वारिग्रसस्तोमोवच्चोद्रवीणम् अग्ने पुरेशमस्य प्सो नामतान् विश्वे अभिगृह्णन्तु देवाः सोमः पृष्ठा घृतमा देहसेद प्रजावादस्मे द्रविणायजस्व एवश्चन्दो वरेवश्चन्दः शम्भोश्चन्दः परिभोश्चन्दः अच्छन्दः मनश्चन्दो व्यजश्चन्दः तां मिथुने अवश्यन्तस्या न सम् आराधयन्तौ अश्विनावब्रूताम् आवयोर्वै एषा मा
एतस्यां वदध्वम् इति सा अश्विनारेव अभवद्यः पुष्टिकामः स्यात् स्यात् सः एतमाश्विनीं यमीं वशाम् आलभेत अश्विनावेव स्वेन भागधेयेनेति भागधेयेन धावति तौ एवास्मिन् पुष्टिं धत्तः पुष्यति प्रजया प्रजयेति प्रजया पशुभिः या मृधाः कृतवित्सो मामौ हौ हुवाई सा रा नोदाहोई स्वादा आहो वायुंजा ना समेतिश्चावतां प्रजापतेर्दहितरो विधाने येन संगच्छा उपमासशिक्षात् यो वदानि पितरः संगातेषु विद्मते सभे नाम नरिष्ठा नाम वासि एते के च सभासदस्ते मे सन्तु सवाचसः एषामहं समासीनानां विज्ञानमादादे अस्य सर्वस्य संसद् भगिनं कृणु यद्वमनः परागतं यद्बद्धमिह वेगवा तद्व आवर्तयामसि मजीवो रमतां मना